ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನೆನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೇಲೆ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕಂತೆ? ಸಂತೋಷವುಳ್ಳವರಾಗಿ ಇರಬೇಕು. ಹಲ್ಲೆಲೂಯ. ಸೊ ಮನುಷ್ಯ ಸ್ವಲ್ಪ ನಗುವಾಗ ಹೆಂಗಿರ್ತಾನಂತೆ? ಸ್ವಲ್ಪ ಸುಂದರವಾಗಿ ಕಾಣುತ್ತಾನಂತೆ. ಆಮೇಲೆ ಹಲ್ಲೆಲೂಯ. ಮುಖದಲ್ಲಿ ನಗು ಇಲ್ಲ ಅಂದರೆ ಮುಖ ಹೊಡಿತಾವ. ಸ್ವಲ್ಪ ಸ್ಮೈಲಿಂಗ್ ಫೇಸ್ ಆಗಿದ್ರೆ ಹೆಂಗಿರತ್ತಂತೆ? ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿರ್ತದೆ. ಆಮೇಲೆ ಹಲ್ಲೆಲೂಯ. ಹಾಗಾಗಿ ದೇವರ ಮಕ್ಕಳ ಮುಖದಲ್ಲಿ ಯಾವಾಗಲೂ ಏನಿರಬೇಕು? ನಗು ಇರಬೇಕು. ದೇವರು ಅದನ್ನೇ ಏನು ಮಾಡ್ತಿದ್ದಾನೆ? ಬಯಸ್ತಾ ಇದ್ದಾನೆ. ಅದಕ್ಕೆ ಪಕ್ಕದಲ್ಲಿದ್ದವ್ರು ಕೈ ಕೊಟ್ಟು ಹೇಳಿ ಸಂತೋಷವಾಗಿರಲಿ ಅಂತ. ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ನಾವು ಸಂತೋಷವುಳ್ಳವರಾಗಿ ಇರಬೇಕು. ಆಮೇಲೆ ಹಲ್ಲೆಲೂಯ. ಸೊ ಇವತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ, ದೇವರಿಗೆ ಸಂಬಂಧಪಟ್ಟಿರುವಂಥ 2 ಕಾರ್ಯಗಳನ್ನು ನಾವು ನೋಡ್ಲಿಕ್ಕಿದ್ದೇವೆ. ಇದು ನನಗೇ ಸಂಬಂಧಪಟ್ಟಿದ್ದು ಅಂತ ಹೇಳಿ ದೇವರು ಹೇಳಿದ್ದಾನೆ. 2 ಕಾರ್ಯಗಳು. ಅದರಲ್ಲಿ ಒಂದು ಯಾವುದಂತ ನೋಡಿಕೊಳ್ಳೋಣ. ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ. ಯಾಜಕ ಕಾಂಡ 27ನೇ ಅಧ್ಯಾಯ 30ನೇ ವಚನ. ಹೊಲದ ಬೆಳೆಯಾಗಲಿ ಇಲ್ಲವೇ ತೋಟದ ಹಣ್ಣುಗಳಾಗಲಿ ಭೂಮಿಯಿಂದುಂಟಾದ ಎಲ್ಲಾ ಆದಾಯದಲ್ಲಿ 10ನೇ 1 ಪಾಲು ಯೆಹೋವನದಾಗಿರಬೇಕು. ಅದು ಯೆಹೋವನಿಗೆ ಮೀಸಲಾಗಿದೆ. ಹಲ್ಲೆಲೂಯಾ. ಇದು ಯೆಹೋವನಿಗೆ ಸಂಬಂಧಪಟ್ಟಿರೋದು. ಇದು ಯೆಹೋವನಿಗೆ ಮೀಸಲಾಗಿದೆ. ಇದು ದೇವರಿಗೆ ಸಂಬಂಧಪಟ್ಟಿರೋದು. ಯಾವುದು? ನಾವು ದುಡಿಯುವಂಥ ದುಡಿಮೆಯಲ್ಲಿ 10ರಲ್ಲಿ 1 ಭಾಗ ಯಾರಿಗೆ ಸಂಬಂಧಪಟ್ಟಿರೋದು? ದೇವರಿಗೆ ಸಂಬಂಧಪಟ್ಟಿರೋದು. ನಾವು ಹೊಲದಲ್ಲಿ ಬಿತ್ತುವಂಥ ಬೀಜಗಳಲ್ಲಿ 10ರಲ್ಲಿ 1 ಭಾಗ ಯಾರಿಗೆ ಸಂಬಂಧಪಟ್ಟಿರೋದು? ದೇವರಿಗೆ ಸಂಬಂಧಪಟ್ಟಿದ್ದು. 2ನೇದಾಗಿ ನೋಡೋದಾದರೆ ಅದು ಮೀಸಲಾದದ್ದು, ಅದು ಪರಿಶುದ್ಧವಾದದ್ದು, ಅದು ದೇವರಿಗಂತ ಯೋಗ್ಯವಾದದ್ದು. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾನು ದುಡಿದಿದ್ದೀನಂದ್ರೆ ಅದರಲ್ಲಿ 10ರಲ್ಲಿ 1 ತೆಗೆದು ನಾನು ಏನು ಮಾಡಿಬಿಡ್ಬೇಕು? ಮೀಸಲಾಗಿ ಇಟ್ಟುಬಿಡ್ಬೇಕು. ಯಾಕಂದ್ರೆ ಇದು ಯಾರಿಗೆ ಸಂಬಂಧಪಟ್ಟಿದೆ? ದೇವರಿಗೆ ಸಂಬಂಧಪಟ್ಟಿದೆ. ಏನೇ ಪರಿಸ್ಥಿತಿ ಬಂದ್ರೂ ಅದರಿಂದ ನಾವೇನು ಮಾಡಬಾರದು? ತಗೊಳ್ಳಬಾರದು. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ಇದು ಯಾರಿಗೆ ಮೀಸಲಾಗಿದೆ? ದೇವರಿಗೆ ಮೀಸಲಾಗಿದೆ. ನೀವು ಎಲ್ಲ ಕೆಲಸದಲ್ಲಿಯೂ, ಬಿತ್ತುವಂಥ ಎಲ್ಲ ಬೀಜಗಳಲ್ಲಿಯೂ, ದುಡಿಯುವಂಥ ಎಲ್ಲ ದುಡಿಮೆಗಳಲ್ಲಿಯೂ 10ರಲ್ಲಿ 1 ಭಾಗ ಕರ್ತನಿಗೆ ಸಂಬಂಧಪಟ್ಟಿದೆ. ಹಲ್ಲೆಲೂಯಾ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 22ನೇ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 14ನೇ ಅಧ್ಯಾಯ 22ನೇ ವಚನ. ವರ್ಷಕ್ಕೆ ಬರುವ ದಶಮಾಂಶವನ್ನು ತಪ್ಪದೇ ಏನ್ ಮಾಡ್ಬೇಕಂತ ನೀನು ಕೊಡಬೇಕು. ಹಲ್ಲೆಲೂಯಾ. ಟೈಟ್ಸ್. ಹಲ್ಲೆಲೂಯಾ. ವರ್ಷ ಇದನ್ನ ಮಾಡ್ತಾ ಇರಬೇಕು. ನೀನು ವರ್ಷ ಭೂಮಿಯಲ್ಲಿ ಬೀಜಗಳನ್ನು ಬಿತ್ತುತ್ತಾ ಇದೆಯಾ ಅಂದರೆ ಅದರಲ್ಲಿ 10ರಲ್ಲಿ 1 ಭಾಗವನ್ನು ತೆಗೆದು ಇಟ್ಟು ಅದು ದೇವರಿಗಾಗಿ ಏನು ಮಾಡಬೇಕು? ನಾವು ಮೀಸಲಾಗಿ ಕೊಡುವಾಗ ದೇವರು ಅದನ್ನು ಆಶೀರ್ವಾದ ಮಾಡಿ ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಕವಾಗಿ ದೇವರು ನಮಗೇನು ಮಾಡ್ತಾನೆ? ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ನನಗೆ ದುಡಿಮೆ ಬೇಕು, ನನಗೆ ವ್ಯಾಪಾರ ಬೇಕು, ನನಗೆ ಸಂಬಳ ಬೇಕು, ನನಗೆ ಆಶೀರ್ವಾದಗಳು ಬೇಕು ಅಂತ ಹೇಳಿದರೆ ನನಗೆ ಕೊಡೋದರಲ್ಲಿ ನಾನು ದೇವರಿಗೆ ಏನು ಮಾಡಬೇಕು? ತೃಪ್ತಿಯಾಗಿ ಕೊಡುವಂಥವನಾಗಿರಬೇಕು. ಹಲ್ಲೆಲೂಯಾ. ವಾಕ್ಯದಲ್ಲಿ ಇನ್ನೊಂದು ವಾಕ್ಯದಲ್ಲಿ ಕೂಡ ನೋಡ್ಬೋದು. ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. ಮಲಾಕಿಯ ಪುಸ್ತಕ 3ನೇ ಅಧ್ಯಾಯ 10ನೇ ವಚನ. ನನ್ನ ಆಲಯವು ಆಹಾರದ ಕೊರತೆ ಇಲ್ಲದಂತೆ ನೀನು ದಶಮಾಂಶಗಳನ್ನು ಯಾವಾಗಲೂ ಭಂಡಾರಕ್ಕೆ ಏನ್ ಮಾಡ್ರಿ? ನೀವು ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನು ತೊರೆದು ನಿಮ್ಮಲ್ಲಿ ಸ್ಥಳ ಹಿಡಿಸಲಾರದಷ್ಟು ಸುವರಗಳನ್ನು ಏನ್ ಮಾಡುತ್ತೀನಿ? ನಾನು ಸುರಿಸುತ್ತವನು ಮತ್ತು ಇಲ್ಲವೋ ಅನ್ನೋದನ್ನ ಯೆಹೋವನಾಗಿರುವಂತ ನನ್ನನ್ನು ಏನ್ ಮಾಡ್ರಿ? ನೀವು ಪರೀಕ್ಷಿಸಿರಿ ಎಂಬುದಾಗಿ ದೇವರು ಎಲ್ಲ ದೇವರನ್ನು ಪರೀಕ್ಷಿಸಿರಿ ಅಂತ ಹೇಳಿದಾನ. ದೇವರ ವಾಕ್ಯದ ಪ್ರಕಾರ ನಾವು ಏನ್ ಮಾಡಬಾರದು? ದೇವರನ್ನ ಪರೀಕ್ಷಿಸಲೇ ಕೂಡುದು. ವಾಕ್ಯ ಹೇಳಿದೆ ದೇವರನ್ನ ಏನ್ ಮಾಡಬೇಡ್ರಿ? ನೀವು ಪರೀಕ್ಷಿಸಬಾರದು. ದೇವರನ್ನ ಪರೀಕ್ಷಿಸುವಂತ ದೊಡ್ಡ ಪಾಪ, ದೊಡ್ಡ ಶಾಪ. ಆದ್ರೆ ಇಲ್ಲಿ ದೇವರೇ ಹೇಳ್ತಾ ಇದ್ದಾನೆ, ನೀನು ನನಗೆ ದಶಮಾಂಶಗಳನ್ನು ಕೊಟ್ಟು ನನ್ನನ್ನು ಪರೀಕ್ಷಿಸಿ ನೋಡು. ನಾನು ಆಕಾಶದಲ್ಲಿ ಇರುವಂತ ದ್ವಾರಗಳನ್ನು ತೆರೆದು ಸುವರಗಳಿಂದ ಸುರಿಸಿ ನಿನ್ನನ್ನು ತುಂಬಿಸುವೆನು ಎಂಬುದಾಗಿ.
ಆಮೇನ್. ದೇವರೇ ನನ್ನನ್ನು ಪರೀಕ್ಷಿಸ್ರಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಇದು ದೇವರಿಗೆ ಎಷ್ಟು ಇಂಪಾರ್ಟೆಂಟ್, ಇದು ದೇವರಿಗೆ ಎಷ್ಟು ಅಮೂಲ್ಯ ಅನ್ನೋದು ನಾವೇನ್ ಮಾಡ್ಕೋಬೇಕು, ತಿಳಿದುಕೊಳ್ಳಬೇಕು. ಆಮೇನ್. ಹಲ್ಲೆಲೂಯಾ. ನಾವು ದುಡಿತೀವಿ, ಎಲ್ಲ ಮಾಡ್ತೀವಿ, ದೇವರಿಗೆ ಸಲ್ಲತಕ್ಕದೆಲ್ಲ ಕೊಡುತ್ತೀವಿ, ಆದರೆ ಎಲ್ಲಾ ವಿಷಯಗಳಲ್ಲಿ ನಾವು ದಶಮಾಂಶನ ಕೊಡುವಂಥವನಾಗಿರಬೇಕು. 10ರಲ್ಲಿ 1 ಭಾಗವನ್ನು ಏನ್ ಮಾಡಬೇಕು, ನಾವು ಕೊಡುವಂಥವನಾಗಿರಬೇಕು. ಅಂದರೆ ಮಾತ್ರ ದೇವರು ನಮ್ಮನ್ನ ಇನ್ನೂ ಅಧಿಕವಾಗಿ ಏನ್ ಮಾಡ್ತಾನಂತೆ, ತುಂಬಿಸುವಂಥವನಾಗಿದ್ದಾನೆ. ಯಾಕಂದ್ರೆ ಇದು ನನಗೆ ಸಂಬಂಧಪಟ್ಟಿದ್ದು ಅಂತ ದೇವರು ಹೇಳ್ತಾ ಇದ್ದಾನೆ. ದಶಮಾಂಶ ಅನ್ನೋದು ಯಾರಿಗೆ ಸಂಬಂಧಪಟ್ಟಿರೋದು? ದೇವರಿಗೆ ಸಂಬಂಧಪಟ್ಟಿರೋದು. ಇದು ನನಗೆ ಸಂಬಂಧಪಟ್ಟಿರೋದು. ಆದ ಕಾರಣ ಇದು ಪರಿಶುದ್ಧವಾದದ್ದು, ಇದು ಮೀಸಲಾದದ್ದು, ಇದು ನನಗೆ ಕೊಡ್ರಿ ಎಂಬುದಾಗಿ ದೇವರಿಗೆ ಹೇಳ್ತಾ ಇದ್ದಾನೆ. ಇದು ಒಂದು ಪದ್ಧತಿಯಾಗಿ ಮಾಡಿಕೊಳ್ಳರಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಇದನ್ನು ಕೊಟ್ಟು ನೀವು ಪರೀಕ್ಷಿಸಿರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಆಮೇನ್. ಹಲ್ಲೆಲೂಯಾ. ನಾವು ಕೊಡುವಾಗ ಹೊಂದಿಕೊಳ್ಳುತ್ತೇವೆ. ಕೊಡಿರಿ ನಿಮಗೆ ಕೊಡಲ್ಪಡುವುದು. ಹಲ್ಲೆಲೂಯಾ. ಕೊಡುವಾಗ ಲೂಕ 7:7 ನೋಡ್ತೀವಿ, ಕೊಡ್ರಿ ನಿಮಗೆ ಕೊಡಲ್ಪಡುವುದು. ನಾವು ಎಷ್ಟು ಮಟ್ಟಿಗೆ ದೇವರಿಗೆ ಕೊಡ್ತೀವೋ ಅಷ್ಟು ಮಟ್ಟಿಗೆ ನಾವೇನ್ ಮಾಡುತ್ತೇವೆ, ಹೊಂದಿಕೊಳ್ಳುತ್ತೇವೆ. ಯಾಕಂದ್ರೆ ದೇವರು ಸಾಲಗಾರನಾಗಿರ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ದೇವರು ಸಾಲಗಾರನಾಗಿರ್ಲಿಕ್ಕೆ ಇಷ್ಟಪಡೋದೇ ಇಲ್ಲ. ನಿಮ್ಮ ಹತ್ರ ₹1 ಇಸ್ಕೊಂಡ್ರೆ ಸುಮ್ಮನೆ ಇಟ್ಕೊಳ್ತಾನ? ಆಮೇನ್. ಹಲ್ಲೆಲೂಯಾ. ಆಫ್ಟರ್ ಆಲ್ ಮನುಷ್ಯರಾಗಿರುವಂತ ನಾವುಗಳೇ ಒಬ್ಬರ ಹತ್ರ ಹೋಗಿ ಹಳೆ ಕಾಲದೆಲ್ಲ ನಡೀತು. ಅವಾಗೆಲ್ಲ ಈ ತರಳಕ್ಕೇನೆಲ್ಲ ಮುಂಚೆನೆ ತಗೊಂಡ್ಬಂದು ಇಟ್ಕೊಳಂಗಿಲ್ಲ. ಆ ದಿನಕ್ಕೆ ಏನೇನು ಬೇಕೋ ಆವಾಗ ದುಡ್ಕೊಂಡು ಬರ್ತಿದ್ರು, ಅವಾಗ ತಗೊಂಡ್ ಬಂದು ಅಡಿಗೆ ಮಾಡ್ತಿದ್ರು ನಮ್ಮ ಅವರ ಕಾಲದಲ್ಲೆಲ್ಲ. ಹಾಗಾಗಿ ಏನೋ ಸಕ್ಕರೆ ಕಡಿಮೆ ಬಿತ್ತು, ಯಾರಾದ್ರು ಮನೆಗೆ ನೆಂಟರು ಬಂದುಬಿಟ್ರಂದ್ರೆ ಓಡುವಾಗ ಪಕ್ಕದ ಮನೆಯಲ್ಲಿ ಹೋಗಿ ಏನ್ ಮಾಡ್ತಿದ್ವಿ, ಅತ್ತಿ ಸ್ವಲ್ಪ ಚಾ ಪುಡಿ ಕೊಡು, ಸಕ್ಕರೆ ಕೊಡು ಅಂತೇಳಿ ಅಲ್ಲಿ ಹೋಗಿ ಕೇಳ್ತಿದ್ವಿ. ಅವ್ರು ಏನ್ ಮಾಡ್ತಿದ್ರು, ಒಂದು ಲೋಟ ತಗೊಂಡು ಆ ಲೋಟದಲ್ಲಿ ತುಂಬಿಸಿ ಹಿಂಗೆ ತಲೆ ತಟ್ಟಿ ಏನ್ ಮಾಡ್ತಿದ್ರು, ಕೊಡ್ತಿದ್ರು. ಆಮೇಲೆ ಹಲ್ಲೆಲೂಯಾ. ಅದನ್ನ ತಗೊಂಡ್ ಬಂದು ಚಾ ಮಾಡಿ ಬಂದವ್ರಿಗೆಲ್ಲ ಕೊಡ್ತಿದ್ವಿ. ಆದ್ರೆ ಮತ್ತೆ ನಾವು ಸಕ್ಕರೆ ತಂದ ಮೇಲೆ ಹೆಂಗ್ ಕೊಡ್ತಿದ್ವಿ ಅಂದ್ರೆ ಅದೇ ಲೋಟ ತಗೊಂಡು ಅದೇ ಸಕ್ಕರೆಯನ್ನು ತುಂಬಿಸಿ ಮತ್ತೆ ತಲೆ ತಟ್ಟಿ ಕೊಡಂಗಿಲ್ಲ, ಇನ್ನೂ ಒಂದು ಇಡೀ ಏನ್ ಮಾಡ್ತೀವಿ, ಹೆಚ್ಚಿಗೆ ಹಾಕಿ ಸ್ವಲ್ಪ ತಲೆ ತುಂಬಿಸಿ ಏನ್ ಮಾಡ್ತೀವಿ, ಕೊಡ್ತೀವಿ. ಯಾಕಂದ್ರೆ ನಾನು ಕೊಟ್ರಲ್ಲ ತಿರುಗಿ ನಾ ಜಾಸ್ತಿ ಕೊಡಬೇಕು. ಆಮೇಲೆ ಇದು ಒಂದು ಪದ್ಧತಿಯಾಗಿತ್ತು. ಇದನ್ನೇ ದೇವರು ಹೇಳಿದ್ದಾನೆ, ನೀನು ನನಗೆ ಕೊಡುವಾಗ ನಾನು ನಿನಗೆ ಹೊರಸೂಸುವಂತ ಆಶೀರ್ವಾದಗಳನ್ನ ಕೊಡುತ್ತೇನೆ ಎಂಬುದಾಗಿ. ಆಮೇಲೆ ಅಲ್ಲೆಲ್ಲ ದೇವರು ನಿಜವಾಗ್ಲೂ ನಮಗೆ ಜಾಸ್ತಿ ಕೊಡುವಂತ ದೇವರಾಗಿದ್ದಾನೆ. ದೇವರು ಜಾಸ್ತಿ ಕೊಡುವಾಗ ನಾವು ಇನ್ನೂ ದೇವರಿಗೆ ಏನು ಕೊಡ್ತೇವೆ, ಜಾಸ್ತಿ ಕೊಡ್ತೇವೆ. ಸೊ ನಾವು ಇನ್ನೂ ದೇವರಿಗೆ ಜಾಸ್ತಿ ಕೊಡುವಾಗ ಆತನು ಇನ್ನೂ ನನಗೇನು ಮಾಡ್ತಾನೆ, ಜಾಸ್ತಿ ಕೊಡುವಂಥವನಾಗಿದ್ದಾನೆ. ಹೀಗೆ ನಾವು ಅಭಿವೃದ್ಧಿ ಹೊಂದುವಂಥವರಾಗಿರುತ್ತೇವೆ. ಆಮೇಲೆ ಅಲ್ಲೂ ಯಾವುದೇ ಕಾರಣ ನಾವು ದೇವರಿಗೆ ಕೊಡುವಂಥ ವಿಷಯದಲ್ಲಿ ನಾವು ಹೆಂಗಿರಬೇಕು, ಧಾರಾಳವಾಗಿರಬೇಕು. ನೀವು ಬಡವರಿಗೆ ದಯ ತೋರಿಸುವನು ಅವನಿಗೆ ಏನು ಕೊಡ್ತಾನಂತೆ, ಅವನು ಸಾಲ ಕೊಡ್ತಾನೆ. ಸೊ ದೇವರಿಗೆ ಸಾಲ ಕೊಡುವವನು ಎಷ್ಟು ದೊಡ್ಡವನಾಗಿರಬೇಕು. ಆಮೇಲೆ ಆ ಸಾಲವನ್ನು ದೇವರು ಇಟ್ಕೊಳ್ತಾರ? ಖಂಡಿತವಾಗಿ ಇಟ್ಟುಕೊಳ್ಳೋಂಗಿಲ್ಲ. ಖಂಡಿತವಾಗಿ ದೇವರು ಏನು ಮಾಡ್ತಾನ್ರಿ, ನಮ್ಮ ಜೀವಿತದಲ್ಲಿ ತಿರುಗಿ ಕೊಡುವಂಥ ದೇವರಾಗಿದ್ದಾನೆ. ಆಮೇಲೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೀನಿ, ಈ ಒಂದು ಕಥೆಯನ್ನು ಅನೇಕ ಸಾರಿ ನಾನು ಹೇಳಿದ್ದೀನಿ, ಮತ್ತೆ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಒಬ್ಬ ಬೆಸ್ತರ ಕುಟುಂಬ ಇತ್ತು. ಆ ಬೆಸ್ತರ ಕುಟುಂಬದಲ್ಲಿ ಏನು ಮಾಡ್ತಿದ್ರು, ಅವರು ಕೂಡಿ ಪ್ರಾರ್ಥನೆ ಮಾಡ್ತಾ ಇದ್ರು. ಸೊ ಒಂದಿನ ಮಕ್ಕಳೆಲ್ಲರೂ ಕೂಡಿ ಪ್ರಾರ್ಥನೆ ಮಾಡ್ತಾ ಇರುವಾಗ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವರಪ್ಪ, ದೇವರೇ ಇವತ್ತು ನಾನು ನನ್ನ ಮಗನನ್ನು ಕರೆದುಕೊಂಡು ಎಲ್ಲಿಗೆ ಹೋಗ್ತೀನಿ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಆ ಮಗ ಫಸ್ಟ್ ಟೈಮ್ ಎಲ್ಲಿಗೆ ಬರ್ತಾ ಇದ್ದ ಅಂದ್ರೆ ಸಮುದ್ರದ ಮೀನು ಹಿಡಿಯೋಕೆ ಕರ್ಕೊಂಡು ಹೋಗ್ಲಿಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವರೇ ಇವತ್ತು ನನ್ನ ಮಗನ ಕರ್ಕೊಂಡು ಏನ್ ಮಾಡ್ತೀನಿ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೇನೆ. ಸೊ ದೇವರೇ ನೀನು ನನಗೆ ಇವತ್ತು ಒಳ್ಳೆ ಮೀನುಗಳನ್ನು ಕೊಡಬೇಕು. ನಾನು ಬಲೆ ಹಾಕಿ ನನಗೆ ಸಿಗುವಂತ ಮೊದಲ ಮೀನನ್ನು ನಾನು ನಿನಗೆ ಕೊಡ್ತೀನಿ. ಆಮೇಲೆ ಅಲ್ಲೆಲ್ಲೂಯ್ಯ ಅಂತೇಳಿ ಎಲ್ಲರನ್ನ ಕೈ ಹಿಡ್ಕೊಂಡು ಏನ್ ಮಾಡ್ತಿದ್ದ, ಪ್ರಾರ್ಥನೆ ಮಾಡಿ ಕಳಿಸ್ಕೊಡ್ತಾ ಇದ್ದಾರೆ. ಆ ಮಗನ ಸಂತೋಷವಾಗಿ ಫಸ್ಟ್ ಟೈಮ್ ಎಲ್ಲಿ ಹೋಗ್ತಾ ಇದ್ದಾನೆ, ಅವನು ಸಮುದ್ರದ ಒಳಗೆ ಹೋಗ್ತಾ ಇದ್ದಾನೆ, ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾನೆ, ಅವ್ರ ಅಪ್ಪನ ಜೊತೆಗೆ ಹೋಗ್ತಾ ಇದ್ದಾನೆ. ತುಂಬಾ ಖುಷಿಯಾಗಿ ಅವನು ಹೋಗ್ತಾ ಇದ್ದಾನೆ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತೀನಿ ಅಂತ ಹೇಳಿ. ಸೊ ಅವಾಗ ಹೋಗ್ತಾ ಇರುವಾಗ ಅದೇ ಪ್ರಕಾರ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಫಸ್ಟ್ ಮೀನು ಯಾರಿಗೆ, ದೇವರು ಕೊಡ್ತೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಪ್ರಾರ್ಥನೆ ಮಾಡ್ಕೊಂಡು ಹೋಗುವಾಗ ಅಲ್ಲಿ ಹೋಗಿ ಏನ್ ಮಾಡ್ತಿದ್ರು, ಸಮುದ್ರದಲ್ಲಿ ಹೋದ್ರು, ಆ ಬಲೆಯನ್ನು ತಗೊಂಡು ಏನ್ ಮಾಡ್ತಿದ್ರು, ಮೀನು ಹಿಡಿಲಿಕ್ಕೆ ಹಾಕಿದ್ರಂತೆ. ಸೊ ಹಾಕಿದ ತಕ್ಷಣ ಆ ಒಂದು ಬಲೆಯಲ್ಲಿ ಹಾಕಿದ ಕೂಡಲೇ ಒಂದು ದೊಡ್ಡ ಮೀನು ಸಿಕ್ತಂತೆ. ಆಮೇಲೆ ಅಲ್ಲೆಲ್ಲ ಏನ್ ಸಿಕ್ತ್ರಿ, ದೊಡ್ಡ ಮೀನು ಸಿಕ್ತು. ಹಂಗೆ ಹಿಡಿದು ಜಗ್ಗಿ ಒಳಗೆ ಹಾಕ್ತಾ ಇದ್ದಾನೆ. ಆ ಹುಡುಗನ ತುಂಬಾ ಖುಷಿ. ಆಮೇಲೆ ಆ ಹುಡುಗನಿಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ಮೀನು ಹಿಡಿತಾ ಇದ್ದಾನೆ, ಫಸ್ಟ್ ಮೀನು ಅವರ ಅಪ್ಪನ ಜೊತೆಗೆ ಹೋಗಿ ಹಿಡಿತಾ ಇದ್ದಾನೆ. ತುಂಬಾ ಖುಷಿ. ಹಂಗೆ ದೇವರಿಗೆ ಜಿಗದ ಸ್ತೋತ್ರ ಮಾಡ್ತಾನೆ, ಏಸಪ್ಪ ನಿನಗೆ ಸ್ತೋತ್ರ, ಒಳ್ಳೆ ಮೀನು ಕೊಟ್ಟಿದ್ದಿ, ಇದು ನಿನಗೇ ಸ್ವಾಮಿ ಅಂತ ಹೇಳಿ. ಅವ್ರ ಅಪ್ಪನಿಗೆ ಕೋಪ ಬಂದ್ಬಿಡ್ತು, ರೇ ಮಗನೇ, ಇಂಥ ದೊಡ್ಡ ಮೀನು ನಾನೇ ಇವತ್ತೇ ನೋಡಕತ್ತೀನಿ, ಇದನ್ನ ದೇವರು ಕೊಟ್ಟು ಬಿಟ್ರೆ ಮತ್ತೆ ನಾವೇನ್ ತಿನ್ನೋದು, ಭಾಳ ಬಿಡು, ನಾವೇನ್ ಮಾಡೋಣ, ಬಲೆ ಹಾಕೋಣ, ಇನ್ನೊಂದು ಏನೋ ಸಿಗತ್ತಲ್ಲ ಅದು ಏನ್ ಮಾಡೋಣ, ನಾವು
ದೇವರಿಗೆ ಕೊಡೋಣ ಅಂತ ಹೇಳಿ ಅವ್ರ ಅಪ್ಪ ಏನು ಮಾಡ್ತಾನೆ, ಅವ್ನ ಮಗನಿಗೆ ಬೇಸರ ಮಾಡಿಬಿಡ್ತಾನೆ. ಇಲ್ಲಪ್ಪ ನಾವು ಫಸ್ಟ್ ನಾವು ಏಸಮಿ ಕೊಡ್ತೀವಿ ಅಂತ ಪ್ರಾರ್ಥನೆ ಮಾಡೀವಿ ಅಂತೇಳಿ ಮಾಡ್ತೀವಿ, ನಮ್ಮಪ್ಪ ತಾನೆ ಎಲ್ಲ ಗೊತ್ತಾಗುತ್ತೆ, ಸುಮ್ಮಿರೋ ನೀನು. ಹಾಗಾಗಿ ನಾ ಏನು ಮಾಡೋಣ, ಇನ್ನೊಂದು ಏನೋ ಸಿಕ್ಕಿದ್ರೆ ನೀನು ಹೇಳಿದಂಗೆ ಯಾರು ಕೊಡೋಣ, ಏಸಪ್ಪಗೆ ಕೊಡೋಣ ಅಂತೇಳಿ ಮತ್ತೆ ಏನು ಮಾಡಿದ್ರಂತೆ ಅವರು, ಬಳೆಯನ್ನು ಹಾಕಿದ್ರಂತೆ. ಸೊ ಅಲ್ಲಿ ಬಳೆಯನ್ನು ಹಾಕುವಾಗ ಮತ್ತೆ ಹಾಕಿದ ತಕ್ಷಣ ಇನ್ನೊಂದು ಅದಕ್ಕಿಂತ ಸ್ವಲ್ಪ ದೊಡ್ಡ ಮೀನು ಸಿಕ್ತಂತೆ. ಆಮೇಲೆ ಹಲ್ಲೆಲೂಯಾ, ಅದನ್ನೇ ಜಗ್ಗಿ ಎಳೆದು ಏನು ಮಾಡ್ತಿದ್ರು ಅವರು, ಆ ಒಂದು ಒಳಗೆ ಹಾಕಿದ್ರಂತೆ. ಹಾಕಿದ ತಕ್ಷಣ ಈ ಹುಡುಗರು ತುಂಬ ಖುಷಿ ಆಯ್ತು, ಏಸಪ್ಪ ನೀನು ದೊಡ್ಡ ಮೀನು ತೊಗೊಂಡ್ಬಿಟ್ಟಿಯಲ್ಲ ಸೋತ್ರ ಅಂತ ಹೇಳಿ. ಅವರಪ್ಪನ ಮತ್ತೆ ಸಿಟ್ಟು ಬಂದ್ಬಿಡ್ತಂತೆ. ಹುಚ್ಚ, ನಿನಗೆ ಏನು ಗೊತ್ತೈತಿ, ಸುಮ್ಮಿರೋ ಮಾರಯ್ಯ, ಇದನ್ನು ನಾವು ತಗೊಂಡು ಹೋದರೆ ಆರಾಮ್ 15 ದಿನ ಮನೇಲಿ ಕುಂತು ಏನು ಮಾಡ್ಬೋದು, ನಾವು ಊಟ ಮಾಡ್ಬೋದು. ಅಂಥ ದೊಡ್ಡ ಮೀನು ಇದು ಮಾರಾಟ ಮಾಡಿದ್ರೆ ಎಷ್ಟು ರೊಕ್ಕ ಬರುತ್ತೆ ಗೊತ್ತಾನೆ. ಬೇಡ ಬೇಡ, ಇದು ದೇವರಿಗೆ ಬೇಡ. ಏನು ಮಾಡೋಣ, ನೀ ಹೇಳ್ದಂಗೆ ನಾವು ಇನ್ನೊಂದು ಸಾರಿ ಬಳೆ ಹಾಕೋಣ, ಅದರಲ್ಲಿ ಏನೋ ಮೀನು ಸಿಕ್ಕಿದ್ರೆ ಯಾರು ಕೊಡೋಣ, ಏಸಪ್ಪ ಕೊಡೋಣ ಅಂತೇಳಿ. ಆ ಮಗನಿಗೆ ಏನು ಅಪ್ಪ ಪ್ರೇಯರ್ ಒಂದು ಮಾಡಿದ ಅನ್ನೋದನ್ನ ಇಲ್ಲಿ ಒಂದು ಮಾಡ್ತಾ ಇದ್ದಾನ ಅಂತ ಸಿಟ್ಟು ಬಂತು. ಸರಿ ಆಯ್ತು, ನೀ ಹೇಳ್ದಂಗೆ ನಡೀಲಿ ಅಂತೇಳಿ ಸುಮ್ಮನೆ ಕುಂತಿದ್ದ. ಮತ್ತೆ 3ನೇ ಸಾರಿ ಏನು ಮಾಡಿದ್ರಂತೆ, ಅವರು ಬಲೆಯನ್ನು ಹಾಕಿದ್ರಂತೆ. ಆವಾಗ ಆ 2 ಮೀನಕ್ಕಿಂತಲೂ 3ನೇ ಮೀನು ಇನ್ನೂ ದೊಡ್ಡದಾಗಿ ಸಿಕ್ತಂತೆ. ಆವಾಗ ಆ ಹುಡುಗಂದ್ರೆ ಯಪ್ಪ ನೀನಿಂದ ಏಸಮಿ ಕೊಡಲೇಬೇಕು ಅಂತ ಹೇಳಿದ್ನಂತೆ. ರಪ್ಪ ಅವನು ಹೊಡೆದೇ ಬಿಟ್ಟನಂತೆ. ಹುಚ್ಚ, ನಿನ್ನ ನೋಡಿ ಹೊಡೆದ್ಬಿಟ್ಟಿಲ್ಲ ನಾನು. ಇದು ಎಂಥ ದೊಡ್ಡ ಮೀನು, ಅದು 2ಕ್ಕಿಂತಲೂ ಇದು ತುಂಬಾ ದೊಡ್ಡದೈತಿ. ಸೊ ಇದು ಏನು ಮಾಡಬೇಡ, ನಾವು ದೇವ್ರು ಕೊಡೋದು ಬೇಡ. ಹಾಗಾಗಿ ಇನ್ನೊಂದು ಸಾರಿ ಏನು ಮಾಡೋಣ, ಬಳೆಯನ್ನು ಹಾಕೋಣ. ಒಂದು ವೇಳೆ ಸಿಕ್ಕಿದ್ರೆ ನಾವೇನು ಮಾಡೋಣ, ದೇವರಿಗೆ ಕೊಡೋಣ ಅಂತೇಳಿ. ಆಮೇಲೆ ಹಲ್ಲೆಲೂಯಾ. ಹಂಗಾಗಿ ಇನ್ನೊಂದು ಸಾರಿ ಬಳೆಯನ್ನು ಹಾಕುವಾಗ ಸಿಕ್ಕಿದ 3 ಮೀನುಗಳು ಹಂಗೆ ಜಿಗಿದು ಮತ್ತೆ ಎಲ್ಲಿ ಬಿದ್ದು ಬಿಡ್ತು, ನೀರು ಒಳಗೆ ಬಿದ್ದು ಬಿಡ್ತು. ತಿರುಗಿ ನೋಡ್ತಾನೆ, ಒಂದು ಮೀನು ಇಲ್ಲ. ಯಪ್ಪ ಎಲ್ಲ ಮೀನು ಬಿದ್ದು ಹೋಯ್ತು. ಅಯ್ಯೋ ಹೌದಾ, ಎಲ್ಲಿ ಹೋಯ್ತು ಅಯ್ಯೋ ಅಂತ ಹೇಳಿ ಮತ್ತೆ ಬಳೆ ಹಾಕ್ತಾನೆ, ಒಂದು ಮೀನು ಸಿಗ್ತಾ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಅವಾಗ ಇಡೀ ದಿನ ಪ್ರಯಾಸ ಪಟ್ಟು ತಿರುಗಿ ಬಂದಾಗ ಹೆಂಗ್ ಬಂದ್ರಂತೆ, ಖಾಲಿ ಕೈಯಿಂದ ಬಂದ್ರಂತೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತು. ಒಂದು ವೇಳೆ ಅವ್ರು ಪ್ರಾರ್ಥನೆ ಮಾಡಿದಂಗ ಆರಂಭದಲ್ಲಿ ಸಿಕ್ಕಿದಂತ ಮೊದಲನೇ ಮೀನನ್ನ ದೇವರಿಗೆ ಅವರು ಒಂದು ವೇಳೆ ಕೊಟ್ಟಿರೋದಾದ್ರೆ ಅದಕ್ಕಿಂತ 2ನೇದಾಗಿ 3ನೇದಾಗಿ ಸಿಕ್ಕಿದ ದೊಡ್ಡ ದೊಡ್ಡ ಮೀನುಗಳು ಯಾರ ಪಾಲಾಗ್ತಿತ್ತು, ಇವರು ಪಾಲಾಗ್ತಿತ್ತು. ಆದರೆ ಇವರು ದೇವರಿಗೆ ಮೋಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ ಕಾರಣದಿಂದ ಇವರಿಗೆ ಮೋಸ ಆಯಿತು. ಆಮೇಲೆ ಇದೇ ನಮ್ಮ ಜೀವನದಲ್ಲಿ ಅನೇಕ ಸಾರಿ ನಾವು ಮಾಡುವಂಥ ತಪ್ಪುಗಳು. ಆಮೇಲೆ ಹಲ್ಲೆಲೂಯಾ. ನಾವು ಒಂದು ಪ್ರಾರ್ಥನೆ ಮಾಡಿ ಹೋಗಿರ್ತೀವಿ, ಅಲ್ಲಿ ಹೋದ ಮೇಲೆ ನಮ್ದು ಬೇರೆನೇ ನಾವು ನಡೆಸ್ತೀವಿ. ಹಲ್ಲೆಲೂಯಾ. ಆದ ಕಾರಣ ನಮ್ಮ ಜೀವಿತದಲ್ಲಿ ಏನು ಬರ್ತಾ ಇಲ್ಲ, ಆಶೀರ್ವಾದಗಳು ಬರ್ತಾ ಇಲ್ಲ, ನಾವು ಬೆಳೀತಾನೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಸೊ ನಾವು ಇಲ್ಲಿ ಏನು ತೀರ್ಮಾನ ಮಾಡಿರ್ತೀವಿ, ನಾವು ಇಲ್ಲಿ ಏನು ಪ್ರಾರ್ಥನೆ ಮಾಡ್ತೀವಿ, ನಾವು ಲೋಕದಲ್ಲಿ ಹೋದ ಮೇಲೆ ಅದನ್ನೇ ನಾವು ನಡೆಸುವಂಥವರಾಗಿರಬೇಕು. ಆಮೇಲೆ ಆಗ ದೇವರು ಎಲ್ಲರ ಮುಂದೆ ಇನ್ನೂ ಉನ್ನತವಾದ ರೀತಿಯಲ್ಲಿ ಏನು ಮಾಡ್ತಾನೆ, ನಮ್ಮನ್ನು ತುಂಬಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ಪರೀಕ್ಷೆ ಮಾಡಿ ನನ್ನನ್ನು ತಿಳಿದುಕೊಳ್ಳ್ರಿ ಅಂತೇಳಿ. ಹಲ್ಲೆಲೂಯಾ. ನನಗೆ ಕೊಟ್ಟು ನೀ ಏನು ಮಾಡ್ರಿ, ಪರೀಕ್ಷೆ ಮಾಡ್ರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ನೋಡಿಕೊಳ್ಳೋದಾದರೆ ನಿಮ್ಮನ್ನು ನಾನು ತುಂಬಿಸುವಂಥ ದೇವರಾಗಿದ್ದೀನಿ ಎಂಬುದಾಗಿ. ಆಮೇಲೆ ಸಭೆಯನ್ನು ನೋಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮದು. ಹಲ್ಲೆಲೂಯಾ. ದೇವರಿಗೆ ಕೊಡಬೇಕಾಗಿರೋದು ಕರ್ತವ್ಯ ನಮ್ಮದು. ನಾವು ಸರಿಯಾಗಿ ನಡೆದುಕೊಳ್ಳುವಾಗ ದೇವರು ನಮ್ಮ ಜೀವಿತದಲ್ಲಿಯೂ ಸರಿಯಾಗಿ ಇರ್ತಾನೆ. ಯಾರ ಮುಂದನ್ನು ತಲೆ ತಗ್ಗಿಸುವಂಥ ದೇವರು ಮಾಡೋದಿಲ್ಲ, ತಲೆ ಎತ್ತುವಂಥ ದೇವರು ಮಾಡುತ್ತಾನೆ. ಆಮೇಲೆ ಹಲ್ಲೆಲೂಯಾ. ಒಂದು ವೇಳೆ ನಿಮಗೆ ಅವಶ್ಯಕತೆ ಇತ್ತು ಅಂದರೆ ಅದೇ ಯಾಜಕಕಾಂಡ 27ನೇ ಅಧ್ಯಾಯ 31ನೇ ವಚನದಲ್ಲಿ ನಾವು ನೋಡುತ್ತೇವೆ. ಒಂದು ವೇಳೆ ನಿಮಗೆ ಎನಿ ಎಮರ್ಜೆನ್ಸಿ, ಆ ಒಂದು ರೊಕ್ಕನೇ ಇಲ್ಲ, ಆವಾಗ ದೇವರಿಗೆ ಅಂತ ತೆಗೆದಿಟ್ಟರು ಹಣನೇ ನಾನು ಬಳಸಬೇಕಾಗಿತ್ತು ಅನ್ನೋ ಒಂದು ಪರಿಸ್ಥಿತಿ ಬಂದರೆ ಏನು ಮಾಡಬೇಕಂತೆ, ವಾಕ್ಯ ಓದೋಣ. 31. ಯಾವನಾದರೂ ತಾನು ಕೊಡಬೇಕಾದ 10ನೇ ಪಾಲಿನಲ್ಲಿ ಏನಾದರೂ ಬಿಡಿಸಿಕೊಳ್ಳಬೇಕೆಂದಿದ್ದರೆ ಅಷ್ಟರೊಡನೆ 5ನೇ ಭಾಗವನ್ನು ಹೆಚ್ಚಾಗಿ ಕೊಡಬೇಕು. ಇನ್ನು ಏನ್ ಮಾಡ್ಬೇಕಂತೆ, 5ರಲ್ಲಿ 5ನೇ ಭಾಗವನ್ನು ಹೆಚ್ಚಾಗಿ ದೇವರಿಗೆ ಕೊಡಬೇಕಂತೆ. ಏನಾದ್ರು ಪರಿಸ್ಥಿತಿ ಬಂದೇ ಬಿಡುತ್ತಪ್ಪ, ರೊಕ್ಕನೇ ಇಲ್ಲ, ಇದನ್ನು ಬಳಸಲೇಬೇಕು, ಒಂದು ಸಿಚುವೇಶನ್ ಬಂತಂದ್ರೆ ಪ್ರಾರ್ಥನೆ ಮಾಡಿ ಅದನ್ನು ತಗೋಬಹುದು. ಆದರೆ ಅದಕ್ಕಿಂತ ಇನ್ನೂ 5 ಭಾಗ ಏನು ಮಾಡ್ಬೇಕಂದ್ರೆ ನೀವು ಸೇರಿಸಿ ದೇವರಿಗೆ ಜಾಸ್ತಿ ಕೊಡಬೇಕು. ಆಮೇನ್. ಆಗ ದೇವರು ನೀನು ಜಾಸ್ತಿ ಕೊಟ್ಟಿದ್ದಕ್ಕಿಂತಲೂ ಇನ್ನೂ ಜಾಸ್ತಿ ಏನು ಮಾಡ್ತಾನೆ, ನಿನ್ನ ಜೀವಿತದಲ್ಲಿ ಆತನು ಕೊಡುವಂಥವನಾಗಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ರ, ಇದು ದೇವರಿಗೆ ಸಂಬಂಧಪಟ್ಟಿರೋದು. ಮತ್ತಾಯನ ಪುಸ್ತಕ 23ನೇ ಅಧ್ಯಾಯ 23ನೇ ವಚನ. ಮತ್ತಾಯನ ಪುಸ್ತಕ 23ನೇ ಅಧ್ಯಾಯ 23ನೇ ವಚನವನ್ನು ನಾವು ಓದಿಕೊಳ್ಳೋಣ.
ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಹಾ, ಪರಿಸಾಯರೇ, ನೀವು ಮರುಗ ಸೋಪು, ಸೊಪ್ಪು, ಮರಿಗೆ ಸೋಪು, ಜೀರಿಗಳಲ್ಲಿ 10ರಲ್ಲಿ 1 ಪಾಲು ಕೊಡುತ್ತೀರಿ. ಸರಿ, ಆದರೆ ಧರ್ಮಶಾಸ್ತ್ರದಲ್ಲಿ ಗೌರವವಾದದ್ದನ್ನು, ಅಂದರೆ ನ್ಯಾಯವನ್ನು, ಕರುಣೆಯನ್ನು, ನಂಬಿಕೆಯನ್ನು ಬಿಟ್ಟು ಬಿಟ್ಟಿರಿ. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ಆಮೆನ್. ಇವುಗಳನ್ನು ಮಾಡಬೇಕಾಗಿತ್ತು, ಅವುಗಳನ್ನು ಬಿಡಬಾರದು. ದೇವರು ಹೇಳ್ತಾ ಇದ್ದಾನೆ, ಕಪಟಿಗಳೇ ಅಂತಾನೆ. ಯಾರನ್ನ ಕಪಟಿಗಳಂತಾರ? ಫರಿಸಾಯರು, ಸದುಕಾಯರು ಎಲ್ಲ ಅವರು. ಈಗ ಯಾರು ನಮಗೆ ಹೇಳ್ತಾ ಇದ್ದಾರೆ. ಆಮೇಲೆ ಕಪಟಿಗಳಂತ ದೇವ್ರು ಯಾರಿಗೆ ಮಾತಾಡ್ತಾನೆ? ನಮಗೆ ಮಾತಾಡ್ತಾ ಇದ್ದಾನೆ. ಯಪ್ಪ, ನೀವು ಸಣ್ಣ ಪುಟ್ಟ ವಿಷಯದಲ್ಲಿ ಸ್ವಲ್ಪ ಕೊಟ್ಟು ಏನ್ ಮಾಡ್ತೀರಿ? ಹೆಸರು ಉಳಿಸ್ಕೊಳ್ಳಿಕ್ಕೆ ಹೋಗ್ತೀರಿ. ಆದ್ರೆ ನೀತಿ, ನ್ಯಾಯ, ಸತ್ಯ ಇವುಗಳನ್ನು ಬಿಟ್ಟು ಅಡ್ಡಾಡ್ತಿರಲ್ಲ. ಆಮೇಲೆ ಹಲ್ಲೆಲೂಯಾ. ಕೆಲವೊಮ್ಮೆ ಏನ್ ಮಾಡ್ಬಿಡ್ತೀವಿ, ಕಾಣಿಕೆ ದೊಡ್ಡದಾಗಿ ಕೊಟ್ಟುಬಿಟ್ಟು ದೇವ್ರು ಕೊಟ್ಟಿನ ಬಿಡು, ದೇವ್ರ ಆಶೀರ್ವಾದ ಮಾಡ್ತಾನ ಅಂತ ಅಂದುಕೊಂಡಿದ್ರೆ ಅವರಿಗೆ ಇಂಥ ವಾಕ್ಯಗಳು ಬರ್ತಾ ಇದೆ. ಆಮೇಲೆ ಹಲ್ಲೆಲೂಯಾ. ಅವುಗಳನ್ನು ಕೊಟ್ಟೋದ್ರಿಂದ ದೇವರು ನಮಗೆ ಕೊಡೋದಿಲ್ಲ. ಅವುಗಳನ್ನು ಕೊಡೋದ್ರ ನಿಮಿತ್ತವಾಗಿ ನೀತಿ, ನ್ಯಾಯ, ಸತ್ಯಗಳ ಪ್ರಕಾರ ನಡೆಯುವಂಥವರಾಗಿರಬೇಕು. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ನೀತಿ, ನ್ಯಾಯ, ಸತ್ಯ. ಇಲ್ಲಿ ನಾವೇನಂತ ಪ್ರಮಾಣ ಮಾಡ್ತೀವಿ? ಎಲ್ಲರನ್ನು ಪ್ರೀತಿ ಮಾಡ್ತೀವಿ ಅಂತೇಳಿ ಪ್ರಮಾಣ ಮಾಡಿರ್ತೀವಿ ತಾನೆ. ಮನೆಗೆ ಹೋದ ತಕ್ಷಣ ಏನು ಮಾಡ್ತೀವಿ? ಗಂಡನ ಜೊತೆ ಜಗಳ ಮಾಡ್ತೀವಿ. ಹಲ್ಲೆಲೂಯಾ. ಮತ್ತೆ ಹೆಂಗೆ ಎಲ್ಲರನ್ನು ಪ್ರೀತಿ ಮಾಡ್ತೀನಿ ನೀನು? ಅವನೇ ದೇವ್ರು ಹೇಳ್ತಾನಲ್ಲ, ನೀ ಹಿಂಗ್ ಮಾಡ್ತಿ, ಅಲ್ಲಿ ಹೋದ್ಮೇಲೆ ನೀ ಬೇರೆ ಆಗ್ತಿ. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಇದನ್ನೂ ಮಾಡಬೇಕು, ಅದನ್ನು ಮಾಡಬೇಕು. ಹಲ್ಲೆಲೂಯಾ. ಕೊಡೋದನ್ನ ಸರಿಯಾಗಿ ಕೊಡಬೇಕು, ನಡ್ಕೊಳ್ಳೋದು ಸರಿಯಾಗಿ ನಡ್ಕೋಬೇಕು. ಹಲ್ಲೆಲೂಯಾ. ಇದೆರಡು ದೇವರಿಗೆ ಸಂಬಂಧಪಟ್ಟಿದೆ. ಹಲ್ಲೆಲೂಯಾ. ನಾವು ಒಂದರಲ್ಲಿ ತಪ್ಪಿದವರಾಗಿದ್ದರೆ ಸಂಪೂರ್ಣವಾಗಿ ತಪ್ಪಿದವರೇ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಆದ ಕಾರಣ ನಾವು ದಶಮಾಂಶ ಕೊಡೋದನ್ನು ಬಿಡಬಾರದು. ದೇವರ ವಾಕ್ಯವನ್ನು ಅನುಸರಿಸೋದನ್ನು ನಾವೇನು ಮಾಡಬಾರ್ದು? ಬಿಡಬಾರದು. ದೇವರ ವಾಕ್ಯಕ್ಕೆ ಅನುಕೂಲವಾಗಿ ನಾವು ದೇವರಿಗೆ ಏನು ಮಾಡಬೇಕು? ಕೊಡುವಂಥವರಾಗಿರಬೇಕು. ಬಡೆ ಸೊಪ್ಪಿನಲ್ಲಿ ಕೊಡುತ್ತೀವಿ, ಜೀರಿಗೆಯಲ್ಲಿ ಕೊಡುತ್ತೀವಿ, ಸಾಸಿವೆ ಕಾಲಿನಲ್ಲಿ ಕೊಡುತ್ತೀವಿ, ಅದರಲ್ಲೆಲ್ಲ ದಶಮಾಂಶ ಕೊಡುತ್ತೇವೆ. ಆದರೆ ದೇವರಿಗೆ ಕೊಡಬೇಕಾಗಿರುವಂಥ ಪ್ರಾಣಾತ್ಮ ಶರೀರವನ್ನು ಸರಿಯಾಗಿ ನಾವು ಏನು ಮಾಡೋದಿಲ್ಲ, ದೇವರಿಗೆ ಕೊಡೋದಿಲ್ಲ. ಅಂಥವ್ರು ನೋಡಿ ದೇವರು ಹೇಳ್ತಾ ಇದ್ದಾನೆ, ಏನು ನೀವು ಕಪಟಿಗಳು, ನಾಟಕದವರು ಅಂತ ಅರ್ಥ. ಅದು ಕಪಟಿಗಳಂದ್ರೆ ಏನದ? ನಾಟಕದವರು. ಹಲ್ಲೆಲೂಯಾ. ದೇವರಿಗೆ ಕೊಡಬೇಕಂದ್ರೆ ಫಸ್ಟ್ ನಿನ್ನನ್ನು ಕೊಡಬೇಕು, ಆಮೇಲೆ ನಿನ್ನ ದುಡಿಮೆಯಲ್ಲಿ ಕೊಡಬೇಕು. ಅಂದರೆ ದೇವರು ಏನು ಮಾಡ್ತಾನೆ? ನಿನಗಾಗಿ ಎಲ್ಲವನ್ನು ಆತನ ಕೊಡುವಂತಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಒಂದು ದಶಮಾಂಶ ಅನ್ನೋದು ದೇವರಿಗೆ ಸಂಬಂಧಪಟ್ಟಿರೋದು, ಅದನ್ನು ಮೀಸಲಾಗಿ ತೆಗೆದಿಡಬೇಕು, ಅದರಲ್ಲಿ ಯಾವುದೇ ಮೋಸ ಮಾಡಬಾರದು. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ ದೇವರಿಗೆ ಸಂಬಂಧಪಟ್ಟಿರೋದು ಯಾವುದಂತ ನಾವು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 35ನೇ ವಚನ. ಧರ್ಮೋಪದೇಶ ಕಾಂಡ 32ನೇ ಅಧ್ಯಾಯ 35ನೇ ವಚನ. ಪ್ರತಿಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ. ಪ್ರತಿಕಾರ ಮಾಡಿ ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ಯಾರ ಕೆಲಸ? ನನ್ನ ಕೆಲಸ. ದೇವರು ಹೇಳ್ತಾ ಇದ್ದಾನೆ, ಇದು ನನ್ನ ಕೆಲಸ. ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ಯಾರ ಕೆಲಸ? ರಿವಾಂಜ್ ಮಾಡೋದು ಯಾರ ಕೆಲಸ? ದೇವರ ಕೆಲಸ. ಅವ್ರು ಮಾಡ್ಯಾರ ಅಂತೇಳಿ ನಾನು ಮಾಡಿದರೆ ಅದು ತಪ್ಪು. ಪ್ರತಿಕಾರ ಮಾಡೋದು, ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ಯಾರ ಕೆಲಸ ರೀ? ಯಾರ ಕೆಲಸ? ಅದರಲ್ಲೂ ನಾನು ಹೋಗಿ ಏನು ಮಾಡಬಾರ್ದು ಅವರಿಗೆ, ನೀ ಮಾಡಿ ಅಲ್ಲ ನಾನು ಮಾಡ್ತೀನಿ ತಗೋ ಅಂಥೇಳಿ ಏನು ಮಾಡಬಾರ್ದು ಅಂತ ನಾವು ಮಾಡಬಾರ್ದು. ಹಂಗೆ ಮಾಡಿದರೆ ನಾವು ದೇವ್ರ ಮಕ್ಕಳಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಯ್ಯಿಗೆ ಮುಯ್ಯಿ ತೀರಿಸುವಂಥದ್ದು ದೇವರ ಕೆಲಸ. ಅವ್ರು ಮಾತಾಡಾರ, ಅದಕ್ಕೆ ದೇವ್ರು ಉತ್ತರ ಕೊಡ್ತಾನೆ. ಅವ್ರು ಮಾತಾಡಾರ, ಅದಕ್ಕೆ ದೇವ್ರು ಮಾತಾಡಿಸ್ತಾನೆ. ಅವ್ರು ಮಾತಾಡಾರ, ದೇವ್ರು ಅವ್ನು ನೋಡ್ಕೊಳ್ತಾನೆ. ಅವ್ರು ಮೋಸ ಮಾಡಾರ, ದೇವ್ರವ್ರಿಗೆ ಮೋಸ ಮಾಡ್ತಾರೆ. ಅವ್ರು ಏನಾದ್ರು ನೀಚ ಕೆಲಸ ಮಾಡ್ತಾರ, ದೇವ್ರ ತಕ್ಕ ಪ್ರತಿಫಲ ಕೊಡ್ತಾನೆ. ಅವ್ರಿಗೋಗಿ ನ್ಯಾಯ ತೀರ್ಪು ಮಾಡ್ಲಿಕ್ಕೆ ನಾನು ಯಾರು? ಇದು ನನಗೆ ಸಂಬಂಧಪಟ್ಟಿರೋದನ್ನ ದೇವರು ಹೇಳ್ತಾ ಇದ್ದಾರೆ. ಇನ್ನೊಬ್ಬರನ್ನೇನು ಮಾಡಬೇಡ, ನೀನು ತೀರ್ಪು ಮಾಡಬೇಡ, ನಿನಗೂ ತೀರ್ಪು ಆಗತ್ತೆ. ಆಮೇಲೆ ಹಲ್ಲೆಲೂಯಾ. ಅವ್ರು ಮಾಡಿದ್ದಕ್ಕೆ ದೇವ್ರು ನೋಡ್ಕೊಳ್ತಾನೆ. ಹಲ್ಲೆಲೂಯಾ. ಅವ್ರು ಮಾಡಿದ ಯಾರು ನೋಡ್ಕೊಳ್ತಾರ್ರಿ? ದೇವರು ನೋಡ್ಕೊಳ್ಳುತ್ತಾನೆ. ತಪ್ಪಾಗಿ ಕೂಡ ಮಾತಾಡಕ್ಕೆ ಹೋಗ್ಬೇಡ. ಇನ್ನೊಬ್ಬರ ವಿಷಯದಲ್ಲಿ ತಪ್ಪಾಗಿ ಬಾಯಿಗಳನ್ನು ತುಟಿಗಳನ್ನು ತರಿಯಬೇಡ. ನಿನಗೆ ಗೊತ್ತಿರೋದಿಲ್ಲ ದೇವರು ಯಾವಾಗ ಯಾರಿಗೆ ಏನು ಮಾಡ್ತಾನಂತ ಹೇಳಿ. ಹಲ್ಲೆಲೂಯಾ. ಆದ ಕಾರಣ ಮುಯ್ಯಿ ತೀರಿಸುವಂಥದ್ದು ಯಾರ ಕೆಲಸ? ಯಾರ ಕೆಲಸ? ದೇವರ ಕೆಲಸ. ಅದು ನನ್ನ ಕೆಲಸ ಅಂತಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಮೊಯ್ ತೀರಿಸೋದನ್ನ ಆತನಿಗೆ ಬಿಟ್ಟು ಬಿಡೋಣ. ಪ್ರೀತಿ ಮಾಡೋದು ಮಾತ್ರ ನನ್ನ ಕೆಲಸ, ಅದನ್ನು ನಾನು ಮಾಡೋದು. ಆಮೇಲೆ ಯೇಸುಸ್ವಾಮಿ ಹೇಳಿದ ಒಂದೇ ಒಂದು ಮಾತು ಏನದು? ನಿನ್ನಂತೆ ಎಲ್ಲರೂ ಹೇಳಿ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸು. ಇದು ಯಾರು ಹೇಳಿದ್ದ? ಇದು ಯಾರು ಹೇಳಿದ್ದ?
ಮೈ ತೀರ್ಸಂತ ಹೇಳಿದಾನ? ಆಮೇಲೆ ಅಲ್ಲೂಯ್ಯ ಅವ್ರಿಗೆ ಉತ್ತರ ಕೊಡಂತ ಹೇಳಿದಾನ? ಅಲ್ಲೆಲೂಯ್ಯ. ಮೊಯ್ ತೀರಿಸುವಂಥದ್ದು ನನ್ನ ಕೆಲಸ. ಅಲ್ಲೆಲೂಯ್ಯ. ರೋಮಪುರದವರು ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನವನ್ನು ಕೂಡ ನಾವು ಓದಿಕೊಳ್ಳೋಣ. ರೋಮ 12:19. ನೀವೇ ಮೊಯ್ಯಿಗೆ ಮೊಯ್ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಶಿಕ್ಷಿಸುವುದನ್ನು ಯಾರಿಗೆ ಬಿಡ್ರಿ? ನೀವು ಯಾರಿಗೆ ಬಿಡ್ರಿ? ದೇವರಿಗೆ ಬಿಡ್ರಿ. ತೀರಿಸುವುದು ಹಾ, ನನ್ನ ಕೆಲಸ. ಮೊಯ್ಯಿಗೆ ಮೊಯ್ ತೀರಿಸುವಂಥದ್ದು ನನ್ನ ಕೆಲಸ. ಯಾರು ಹೇಳಿದಾರೆ ಇದು? ದೇವರು ಹೇಳಿದಾರೆ. ಮೊಯ್ಯಿಗೆ ಮೊಯ್ ತೀರಿಸೋದು ನನ್ನ ಕೆಲಸ. ನೀನ್ ಏನು ಮಾಡಬೇಡ, ಮೊಯ್ಯಿಗೆ ಮೊಯ್ ತೀರಿಸಬೇಡ. ಶಿಕ್ಷೆ ಕೊಡುತ್ತೀನಂದ್ರೆ ನಾ ಕೊಡ್ತೀನಿ, ನೀ ಕೊಡಕ್ ಹೋಗ್ಬೇಡ. ನಿನಗೆ ನಾ ಶಿಕ್ಷೆ ಕೊಡ್ತಿದ್ದೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ? ಇನ್ನೊಬ್ಬರಿಗೆ ನಾವು ಹೆಂಗ್ ಮಾಡ್ತೀವಿ ಹಂಗೆ ನಮಗೂ ಆಗತ್ತಂತೆ. ಅದಕ್ಕೆ ಇನ್ನೊಬ್ಬರನ್ನ ದ್ವೇಷ ಮಾಡಬೇಡ. ನಮ್ಮನ್ನ ಯಾರೋ ಒಬ್ರು ದ್ವೇಷ ಮಾಡ್ತಾರೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಮೊಯ್ಯಿಗೆ ಮೊಯ್ ಏನು ಮಾಡಬೇಡ, ತೀರಿಸ್ಬೇಡ. ಅವ ಏನೋ ನಾನು ದ್ರೋಹ ಮಾಡಿದಾನ, ಸ್ತೋತ್ರ. ಯಾರಿಗೆ? ದೇವರಿಗೆ ಸ್ತೋತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರೇನು ಮಾಡ್ತಾನೆ? ನೋಡಿಕೊಳ್ಳುತ್ತಾನೆ. ಅವ್ರಿಗೇನು ಉತ್ತರ ಕೊಡಬೇಕೋ ದೇವರು ಕೊಡುತ್ತಾನೆ. ಅವ್ರಿಗೇನು ಮಾಡಬೇಕೋ ದೇವರು ಮಾಡುತ್ತಾನೆ. ನಾವು ಅವ್ರ ವಿಷಯದಲ್ಲಿ ಮೊಯ್ಯಿಗೆ ಮೊಯ್ ಏನು ಮಾಡಬಾರ್ದು, ತೀರಿಸ್ಲಿಕ್ಕೆ ಹೋಗಬಾರದು. ಮೊಯ್ಯಿಗೆ ಮೊಯ್ ತೀರಿಸುವಂಥದ್ದು ಯಾರ ಕೆಲಸ? ನನ್ನ ಕೆಲಸ ಅಂತ ದೇವರು ಹೇಳಿದ್ದಾನೆ. ಅದೇ ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 30ನೇ ವಚನದಲ್ಲಿ ಕೂಡ ಈ ಮಾತಿದೆ. ಇಬ್ರಿಯ ಪುಸ್ತಕ 10ನೇ ಅಧ್ಯಾಯ 30ನೇ ವಚನ. ವಾಕ್ಯಗಳನ್ನು ದಯವಿಟ್ಟು ನೀವು ಯಾರು ನೋಟ್ ಮಾಡೋದೇ ಇಲ್ಲ. ಒಂದು ಪೇಪರ್, ಪೆನ್, ಡೈರಿ ಎಲ್ಲ ತಗೊಂಡು ಬರ್ಬೇಕು. ಎಂಥ ಒಳ್ಳೆ ವಾಕ್ಯಗಳಿದೆ. ಆಮೇಲೆ ಅಲ್ಲೆಲ್ಲೋ ನೋಟ್ ಮಾಡಿ ಇಟ್ಟರೆ, ಬರೆದು ಇಟ್ಟರೆ, ನಾಳೆ ಇನ್ನೊಬ್ಬರಿಗೆ ನೀವು ಮಾತಾಡ್ಲಿಕ್ಕೆ ಎಷ್ಟು ಪ್ರಯೋಜನವಾಗಿರುತ್ತೆ ಅದು. ಅವಾಗ ವಾಕ್ಯ ಹೊಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಪಾಸ್ಟ್ ಎಲ್ಲ ಹೇಳಿದ್ರಲ್ಲ ಅಂತೇಳಿ ಮತ್ತೆ ಹೋಗಿ ಯೂಟ್ಯೂಬ್ನಲ್ಲಿ ತೆಗೆದು ಅಷ್ಟೆಲ್ಲ ನೋಡೋದಕ್ಕಿಂತ ಈಸಿಯಾಗಿ ಏನು ಮಾಡ್ಬೋದು ನಾವು? ಒಂದು ಡೈರಿ ಇತ್ತಂದ್ರೆ, ಒಂದು ಪೆನ್ ಇತ್ತಂದ್ರೆ ಟಕ 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 ಅಂತ ಬರೆದಿಟ್ಕೊಂಡ್ರೆ ಅವಾಗ ದೇವ್ರ ಪಾಸ್ಟ್ ಏನೋ ಮಾತಾಡಿದ್ರಲ್ಲ ಏನು ವಾಕ್ಯ ಅಂತೇಳಿ ತೆಗೆದು ಓದಿದ್ರೆ ನಮಗೆ ಈಸಿಯಾಗಿ ಸಿಗತ್ತೆ ಅದು. ಆಮೇಲೆ ಇನ್ನೊಬ್ಬರಿಗೆ ನಾನು ಮಾತಾಡಲಿಕ್ಕೆ, ಇನ್ನೊಬ್ಬರಿಗೆ ಕಳಿಸಿಕೊಡ್ಲಿಕ್ಕೆ ಅದನ್ನು ಪ್ರಯೋಜನವಾಗತ್ತೆ. ನಾನು ಹಂಗೆ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಾನು ಸೇವಕನಾಗಿ ನಿಮ್ಮ ಮುಂದೆ ಇದ್ದೀನಿ. ಆಮೇಲೆ ಎಷ್ಟು ಪುಸ್ತಕಗಳು ಇವತ್ತಿಗೂ ಇದೆ, ಎಷ್ಟು ಡೈರಿಗಳಿದೆ. ಅಲ್ಲೆಲ್ಲೂಯ್ಯ. ನಾನು ವಿಶ್ವಾಸಿಯಾಗಿ ಹೋಗುವಾಗ ವರ್ಷ ಒಂದೊಂದು ಪುಸ್ತಕವನ್ನು ನಾನೇನು ಮಾಡ್ತಿದ್ದೆ, ಇದಕ್ಕೋಸ್ಕರನೇ ಹಾಕೊಳ್ಳಿ. ಯಾವ ಮೀಟಿಂಗ್ ಹೋದ್ರೂ ತೊಗೊಂಡು ಹೋಗ್ತಿದ್ದೆ. ಇವತ್ತಿಗೂ ಅದನ್ನು ಮಾಡ್ತಾ ಇದ್ದೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಇದೆಲ್ಲ ನಾನು ಟ್ರೈನಿಂಗ್ ಹೋಗಿ ಬಂದಿದ್ದ ಎಲ್ಲ ಪುಸ್ತಕಗಳಿದ್ದು. ಆಮೇಲೆ ಅಲ್ಲೆಲ್ಲೂಯ್ಯ. ಸಾಧಕಾರನ ಪ್ರಿಯರೇ, ಇಂಥ ಎಷ್ಟೋ ಕೊಂಡು ಇನ್ನೂ ಇದೆ ನನ್ನ ಇದರಲ್ಲಿ. ಆಮೇಲೆ ನಾವೇನು ಮಾಡಿ ನೋಟ್ ಮಾಡಿ ಇಟ್ಕೋಬೇಕು. ಅಂದರೆ ದೇವ ಜ್ಞಾನ ಕೊಡ್ತಾನೆ ನಮಗೆ. ಅದಕ್ಕೆ ನಾನು ಆರಂಭದಲ್ಲೇ, ಸಭೆ ಪ್ರಾರಂಭದಲ್ಲೇ ಹೇಳಿದ್ದೀನಿ, ಸಭೆಗೆ ಬರುವಾಗ 5 ಕಾರ್ಯಗಳನ್ನು ಮರೀಬಾರದು. ಒಂದು, ಬೈಬಲ್ ತೊಗೊಂಡು ಬರೋದನ್ನ ಏನು ಮಾಡಬಾರ್ದು, ಮರೀಬಾರ್ದು. ಎರಡನೇದು, ಪುಸ್ತಕ ತರೋದನ್ನ ಏನು ಮಾಡಬಾರ್ದು, ಅಂದರೆ ಬರೆದಿಟ್ಟುಕೊಳ್ಳೋ ಪುಸ್ತಕವನ್ನು ತಗೊಂಡು ಬರೋದನ್ನ ಮರೀಬಾರ್ದು. ಮೂರನೇದಾಗಿ, ಪೆನ್ ತೊಗೊಂಡು ಬರೋದನ್ನ ಏನು ಮಾಡಬಾರ್ದು, ಬಿಡಬಾರದು. ಆಮೇಲೆ ಅಲ್ಲೂಯ್ಯ. ನಾಲ್ಕನೇದಾಗಿ, ಟೈಮಿಗೆ ಬರಬೇಕು. ಐದನೇದಾಗಿ, ಕಾಣಿಕೆಯನ್ನು ತೊಗೊಂಡು ಬರಬೇಕು. ಆಮೇಲೆ ಇದು 5 ಕಾರ್ಯಗಳನ್ನು ನಾನು ಸೇವೆಗೆ ಬಂದ ಆರಂಭದಲ್ಲೇ ಸಭೆಯಲ್ಲಿ ಅನೌನ್ಸ್ ಮಾಡಿದ್ದೆ. ಅಲ್ಲೆಲ್ಲೂಯ್ಯ. 5 ಬೆರಳು ನೆನಪಿದೆಯಲ್ಲ? ಏನದು? ಬೈಬಲ್, ಪುಸ್ತಕ, ಪೆನ್ನು, ಸಮಯ ಮತ್ತೆ ಕಾಣಿಕೆ. ಆಮೇಲೆ ಹೇಳಿ, ಬೈಬಲ್. ಎಲ್ಲರೂ ಹೇಳಿ, ಬೈಬಲ್, ಪುಸ್ತಕ, ಪೆನ್ನು, ಸಮಯ, ಕಾಣಿಕೆ. ಈ 5 ಕಾರ್ಯಗಳ ಸಭೆಗೆ ಬರುವಾಗ ಏನು ಮಾಡಬಾರ್ದು, ನಾವು ಮರೆಯಬಾರದು. ಆಮೇಲೆ ಅಲ್ಲೆಲ್ಲೂಯ್ಯ. ಇದರಲ್ಲಿ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಆಮೇಲೆ ಅಲ್ಲೆಲ್ಲ ಇದರಲ್ಲಿ ದೇವರು ಏನು ಮಾಡ್ತಾನೆ, ನಮ್ಮನ್ನ ಆಶೀರ್ವದಿಸುವಂಥವನಾಗಿರ್ತಾನೆ. ಆದ ಕಾರಣ ದಯವಿಟ್ಟು ಇದನ್ನು ಬರೆದಿಟ್ಟುಕೊಂಡ್ರೆ ನಿಮಗೆ ಒಳ್ಳೇದು. ಆಮೇಲೆ ಅಲ್ಲೆಲ್ಲೋ ಈಗೇನು ವಾಕ್ಯಗಳನ್ನು ಓದಿದ್ದೇವೆ? ಎಬ್ರಿಯ ಪುಸ್ತಕ 10ನೇ ಅಧ್ಯಾಯ 30ನೇ ವಚನ. ಮೊಯ್ ತೀರಿಸುವುದು ನನಗೆ ಸಂಬಂಧಪಟ್ಟಿರೋದು, ನಾನೇ ಪ್ರತಿಫಲವನ್ನು ಕೊಡುವೆನೆಂದು ಹೇಳಿದ ಕರ್ತನನ್ನು ನಾವು ಬಲ್ಲೆವು. ಆಮೇಲೆ ಈ ವಾಕ್ಯಗಳು ಪದೇ 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 ರಿಪೀಟ್ ಆಗ್ತಾ ಇದೆ. ಅಂದ್ರೆ ಇದು ದೇವರು ನುಡಿದಂತ ಮಾತು. ಮೊಯ್ಯಿಗೆ ಮೊಯ್ ತೀರಿಸುವಂಥದ್ದು, ಪ್ರತಿಕಾರ ಮಾಡುವಂಥದ್ದು ಯಾರಿಗೆ ಸಂಬಂಧಪಟ್ಟಿರೋದು? ದೇವರಿಗೆ ಸಂಬಂಧಪಟ್ಟಿರೋದು. ಅದನ್ನ ನೀವು ಮಾಡಕ್ ಹೋಗ್ಬೇಡ್ರಿ. ಅವ್ರು ಮಾತಾಡಾರ ಅಂತೇಳಿ ನೀವು ಮಾತಾಡಕ್ ಹೋಗ್ಬೇಡ್ರಿ. ಅವ್ರು ಮಾಡ್ಯಾರ ಅಂತೇಳಿ ನೀವು ಅದನ್ನೇ ಮಾಡಕ್ ಹೋಗ್ಬೇಡ್ರಿ. ಅವ್ರು ಬೈದಾರ ಅಂತೇಳಿ ನೀವು ಏನು ಮಾಡ್ಬೇಡ್ರಿ, ಅವರಿಗೆ ಬೈಯಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮೊಯ್ ತೀರಿಸೋದು, ಪ್ರತಿಕಾರ ಮಾಡೋದು ದೇವರಿಗೆ ಸಂಬಂಧಪಟ್ಟಿದೆ. ಆಮೇಲೆ ವಾಕ್ಯ ಓದಿಕೊಳ್ಳೋಣ. ಆದಿಕಾಂಡ 9ನೇ ಅಧ್ಯಾಯ 5ನೇ ವಚನ. ಆದಿಕಾಂಡ 9ನೇ ಅಧ್ಯಾಯ 5ನೇ ವಚನ.
ಇದಲ್ಲದೆ ನಿಮ್ಮ ಪ್ರಾಣಗಳಿಗೋಸ್ಕರ ನಿನ್ನ ಪ್ರಾಣಗಳಿಗೋಸ್ಕರ ನಿನ್ನ ರಕ್ತವನ್ನು ನಾನು ಖಂಡಿತವಾಗಿಯೂ ಏನ್ ಮಾಡ್ತೇನೆ? ವಿಚಾರಿಸುತ್ತೇನೆ. ನಿನ್ನ ಪ್ರಾಣಕ್ಕೋಸ್ಕರ ನಿನ್ನ ರಕ್ತಕ್ಕೋಸ್ಕರ ಖಂಡಿತವಾಗಿ ನಾನು ಏನ್ ಮಾಡುತ್ತೇನೆ? ವಿಚಾರಿಸುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಆಮೆನ್, ಹಲ್ಲೆಲೂಯಾ. ಸೊ ದೇವರು ನಮ್ಮ ಪ್ರಾಣವನ್ನು ತುಂಬಾ ಅಮೂಲ್ಯವಾಗಿ ಇಟ್ಕೊಂಡಾನೆ. ದೇವರ ಕಣ್ಗಳಲ್ಲಿ ನಮ್ಮ ಪ್ರಾಣ ಹೆಂಗಿದೆ ರೀ? ಅದು ತುಂಬಾ ಅಮೂಲ್ಯ, ಶ್ರೇಷ್ಠ, ಪ್ರೇಷಿಯಸ್. ಖಂಡಿತವಾಗಿ ಅದನ್ನು ಯಾವನಾದ್ರೂ ಏನೋ ಮಾಡಕ್ ಬಂದ್ರೆ ದೇವರು ಸುಮ್ಮನೆ ಇರೋದಿಲ್ಲ. ದೇವರು ಅವನೇನ್ ಮಾಡ್ತಾನೆ? ವಿಚಾರಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ನಾವು ಅನ್ಕೊಂಡಿರ್ತೀವಿ ನಮ್ಮ ಗತಿ ಯಾರೂ ಇಲ್ಲ, ನಮ್ಮನ್ನು ಕೇಳಲಿಕ್ಕೆ ಯಾರೂ ಇಲ್ಲ. ಆದರೆ ದೇವರು ಹೇಳಿದ್ದಾನೆ, ನಾನು ನಿನಗೋಸ್ಕರ ವಿಚಾರಿಸುತ್ತೇನೆ. ನಿನ್ನ ಪ್ರಾಣವನ್ನ ನಿನ್ನ ರಕ್ತವನ್ನ ಯಾವನ ಸುರಿಸ್ಲಿಕ್ಕೆ ಬಂದಿದ್ರೆ ಅವನನ್ನು ನಾನೇನ್ ಮಾಡ್ತೇನೆ? ವಿಚಾರಿಸಿಕೊಳ್ಳುತ್ತೇನೆ ಅಂತ ಹೇಳಿ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ಅದು ದೇವರಿಗೆ ಸಂಬಂಧಪಟ್ಟಿದ್ದು. ಎರಡನೇದಾಗಿ ಯಾಜಕ ಕಾಂಡ 26ನೇ ಅಧ್ಯಾಯ 25ನೇ ವಚನವನ್ನು ಓದಿಕೊಳ್ಳ್ರಿ. 26ನೇ ಅಧ್ಯಾಯ 25ನೇ ವಚನ. ಲೆವಿಟಿಕಸ್ 26:20. ಉಡன்பಡಿಕೆಯ ನಿಮಿತ್ತ ಮುಯಿಗೆ ಮುಯಿ ತೀರಿಸುವ ನಿಮ್ಮ ಮೇಲೆ ಬರಮಾಡುತ್ತೇನೆ. ದೇವರು ಹೇಳಿದಾನೆ, ಮುಯಿಗೆ ಮುಯಿ ತೀರಿಸುತ್ತೇನೆ. ಯಾತಕ್ಕೋಸ್ಕರ? ನನ್ನ ಒಡன்பಡಿಕೆಯನ್ನು ಮೀರಿದವರಿಗೋಸ್ಕರ ದೇವರು ಏನ್ ಮಾಡ್ತಾನೆ? ಮುಯಿ ತೀರಿಸುತ್ತಾನೆ. ಹಲ್ಲೆಲೂಯಾ. ನಾವು ಇನ್ನೊಬ್ಬರನ್ನ ಏನ್ ಮಾಡಬಾರ್ದು? ದೀಕ್ಷಾಸ್ಥಾನ ತಗೊಂಡವರಾಗಿರ್ಲಿ, ದೇವರನ್ನ ಬಿಟ್ಟು ದೂರ ಹೋದವರಾಗಿರ್ಲಿ, ಯಾರು ನಾವೇನ್ ಮಾಡಬಾರ್ದು. ನೀ ಮಾಡಿಲ್ಲ ಅದಕ್ಕೆ ಬಂದೈತೆ ನೋಡು, ಬಿಟ್ಟಿಲ್ಲ ಅದಕ್ಕೆ ಬಂದೈತೆ ನೋಡು ಅಂತೇಳಿ ಮಾತಾಡಕ್ಕೆ ಹೋಗ್ಬೇಡ. ಹಲ್ಲೆಲೂಯಾ. ಯಾರೆಲ್ಲ ದೇವರ ಒಡன்பಡಿಕೆಯನ್ನು ಮೀರಿದಾರೋ, ಯಾರೆಲ್ಲ ದೇವರ ವಾಕ್ಯವನ್ನು ಬಿಟ್ಟು ನಡೆದಿದ್ದಾರೋ ಅವರನ್ನ ದೇವರೇನ್ ಮಾಡ್ತಾನೆ? ಮೊಯ್ಗೆ ಮೈ ತೀರಿಸುವಂತವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಇನ್ನೊಬ್ಬರನ್ನು ನೋಡಿ ನೋಡಿ ಬದುಕೋದು ನಮಗ್ ಬೇಡ. ನಾವು ದೇವರಿಗೆ ಸರಿಯಾಗಿ ಬದುಕೋಣ. ಆಮೇಲೆ ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಸೊ ಒಡன்பಡಿಕೆಯನ್ನು ಮೀರಿ ನಡೆದ್ರೆ ದೇವರ ತಕ್ಕ ಶಿಕ್ಷೆನ ಅಥವಾ ತಕ್ಕ ಒಂದು ರಿವೆಂಜನ್ನು ಏನ್ ಮಾಡ್ತಾನೆ? ದೇವರು ಮಾಡುವಂತವನಾಗಿದ್ದಾನೆ. ಮೂರನೇದಾಗಿ ಓದಿಕೊಳ್ಳೋಣ. ಕೀರ್ತನೆಗಳ ಪುಸ್ತಕ 18ನೇ ಅಧ್ಯಾಯ 47ನೇ ವಚನ. ಕೀರ್ತನೆಗಳು 18:47. 18ನೇ ಕೀರ್ತನೆ 47ನೇ ವಚನ. ಆತನು ತನ್ನ ಶತ್ರುಗಳಿಗೆ ಪ್ರತಿದಂಡನೆ ಮಾಡುವ ದೇವರು, ಜನಾಂಗಗಳನ್ನು ನನಗೆ ಅಧೀನಪಡಿಸುತ್ತಾನೆ. ಆಮೆನ್. ನನಗೋಸ್ಕರ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಆತನ ಯಾತಕ್ಕೋಸ್ಕರ ಮೈ ತೀರಿಸುತ್ತಾನೆ? ನನಗೋಸ್ಕರ ಆತನ ಏನ್ ಮಾಡ್ತಾನೆ? ಮೊಯ್ಗೆ ಮೈ ತೀರಿಸುತ್ತಾನೆ. ನನ್ನ ಶತ್ರುಗಳನ್ನು ಆತನ ನೋಡಿಕೊಳ್ಳುತ್ತಾನೆ. ನನ್ನ ಶತ್ರು ಹತ್ರ ಹೋಗಿ ಜಗಳ ನಾನು ಮಾಡೋದು ಬೇಕಾಗಿಲ್ಲ. ನನ್ನ ಶತ್ರುಗಳಿಗೆ ಹೋಗಿ ವಿರೋಧವಾಗಿ, ಅಂದ್ರೆ ಅನೇಕರು ಇವತ್ತು ಅವ್ರನ್ನ ನಾಶ ಮಾಡು, ಇವ್ರನ್ನ ನಾಶ ಮಾಡು, ಅವ್ರ ತಕ್ಕ ಶಿಕ್ಷೆ ಕೊಡು ಸ್ವಾಮಿ ಅಂತೇಳಿ ಅವ್ರಿಗೋಸ್ಕರ ಏನ್ ಮಾಡ್ತಾರೆ? ಅನೇಕರು ಪ್ರಾರ್ಥನೆ ಮಾಡ್ತಾರೆ. ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ಆಮೇಲೆ ಅಲ್ಲೆಲ್ಲೋ ಯಾರು ನಾಶವಾಗಿ ಹೋಗು ಅಂತ ಹೇಳಿ ಏನ್ ಮಾಡಬಾರ್ದು? ನಾವು ಪ್ರಾರ್ಥನೆ ಮಾಡಬಾರ್ದು. ದೇವರ ಮಕ್ಕಳು ಅರ್ಥ ಆಯ್ತಲ್ಲ? ಇನ್ನೊಬ್ಬರು ಶಾಪ ಬರಲಿ ಅಂತೇಳಿ ನಾವು ಏನು ಮಾಡಬಾರ್ದು? ಪ್ರಾರ್ಥನೆ ಮಾಡಬಾರದು. ಹಲ್ಲೆಲೂಯಾ. ಒಂದು ವೇಳೆ ನಾವು ಹಂಗೆ ಪ್ರಾರ್ಥನೆ ಮಾಡಿದರೆ ಅವರು ಚೆನ್ನಾಗೇ ಇರ್ತಾರೆ, ಆದರೆ ನಮಗೆ ತೊಂದರೆಗಳಾಗುತ್ತೆ. ಆಮೇಲೆ ನನಗೆ ತುಂಬ ವೇದನೆ ಆಗುತ್ತೆ ಒಬ್ಬ ಸೇವಕರ ವಿಷಯದಲ್ಲಿ. ನನಗೆ ತುಂಬ ಗೊತ್ತಿರುವಂಥ ಒಬ್ಬ ಸೇವಕರು, ಇಲ್ಲಿ ಕೂಡ ಸೇವೆ ಮಾಡಿದವರು, ಅನೇಕ ಸಾರಿ ನಮಗೆ ಏನು ಮಾಡಿದ್ದಾರೆ ಅಂದರೆ ಒಳ್ಳೇದಾಗಬಾರ್ದು ಅಂತೇಳಿ ನನಗೋಸ್ಕರ ಪ್ರಾರ್ಥನೆ ಮಾಡಿದಂಥ ಸೇವಕರು. ಆಮೇಲೆ ಹಲ್ಲೆಲೂಯಾ. ನನಗೆ ಏನಾಗಬಾರ್ದು? ಒಳ್ಳೇದಾಗಬಾರ್ದು ಅಂತೇಳಿ ನನಗೆ ಒಂಥರ ಶಾಪ ಕೊಟ್ಟು ಪ್ರಾರ್ಥನೆ ಮಾಡಿದಂಥ ಒಬ್ಬ ಸೇವಕರು ನನಗೆ ಹೇಳಿದರು. ಅದನ್ನು ಒಂದಿನ ಹೋಗುವಾಗ, ಆರಾಮಿದ್ದೀರಾ? ಹೌದಾ, ನಾ ಹಿಂಗೆ ಪ್ರಾರ್ಥನೆ ಮಾಡಿದೆ ಅಂತೇಳಿ ನನಗೆ ಹೇಳಿದರು. ಒಮ್ಮೆ ಹಲ್ಲೆಲೂಯಾ. ಯಾವಾಗ ನಾನು ಒಂದೇ ಹೇಳುವಂತೆ, ನಿಮ್ಮ ಪ್ರಾರ್ಥನೆ ಇನ್ನೂ ನನಗೆ ಆಶೀರ್ವಾದ. ಆಮೇಲೆ ಹಲ್ಲೆಲೂಯಾ. ದೇವರು ಇನ್ನೂ ಚೆನ್ನಾಗಿ ನಮ್ಮನ್ನ ಇಟ್ಟಿರ್ತಾನೆ ಅಂತ ಹೇಳಿ. ಹಲ್ಲೆಲೂಯಾ. ಪ್ರಿಯರು, ಇವತ್ತಿಗೂ ದೇವರು ನಮಗೆ ಒಳ್ಳೆ ರೀತಿಯಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಎರಡನೇದಾಗಿ ನೋಡೋದಾದ್ರೆ, ಈಗ ರೀಸೆಂಟಾಗಿ ನನಗೆ ಗೊತ್ತಾಯಿತು, ಅವರು ತುಂಬ ರೋಗದಲ್ಲಿ ಬಿದ್ದಿದ್ದಾರಂತೆ. ಹಲ್ಲೆಲೂಯಾ. ದೊಡ್ಡ ಕಾಯಿಲೆಯಲ್ಲಿ ಅವ್ರು ಏನಾಗಿದ್ದಾರೆ? ಬಿದ್ದಿದ್ದಾರೆ ಅಂತೇಳಿ ರೀಸೆಂಟಾಗಿ ನನಗೆ ಗೊತ್ತಾಯಿತು. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಆಮೇಲೆ ಹಲ್ಲೆಲೂಯಾ. ನಮಗೆ ಒಳ್ಳೇದಾಗಬಾರ್ದು ಅಂತೇಳಿ ಅವರು ಪ್ರಾರ್ಥನೆ ಮಾಡಿದರು. ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ, ಅವರು ಒಳ್ಳೇದಾಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡೋ ಸ್ಥಿತಿಗೆ ನಾವು ಬಂದಿದ್ದೇವೆ. ಆಮೇಲೆ ಅದಕ್ಕೆ ಮೊಯ್ಗೆ ಮೊಯ್ ತೀರಿಸೋದು ಯಾರ ಕೆಲಸ?
ಅವನೇ ಬಿಟ್ಟು ಬಿಡ್ರಿ, ದೇವರು ನೋಡ್ಕೊಳ್ಳುತ್ತಾನೆ. ನಾವೇನು ಅವ್ರನ್ನ ದೂಷಿಸೋದು ಬೇಡ, ಶಪಿಸೋದು ಬೇಡ, ಅವ್ರು ಒಳ್ಳೇದಾಗೋದು ಬೇಡ ಅಂತೇಳಿ ನಾವೇನು ಮಾತಾಡೋದು ಬೇಡ. ಮೊಯ್ಗೆ ಮೊಯ್ ತೀರಿಸೋದು ಯಾರಿಗೆ ಕೆಲಸ? ದೇವರ ಕೆಲಸ ಆಗುತ್ತೆ. ಆಮೇಲೆ ಆದ ಕಾರಣ ಅವರು ಬಿಟ್ಟು ಬಿಡೋಣ. ನಾವು ಸುಮ್ಮನೆ ಜಗಳ ಮಾಡಿ, ನಾವು ಸುಮ್ಮನೆ ವಾದ ಮಾಡಿ, ನಾವು ಸುಮ್ಮನೆ ಮುಖ ಇದು ಮಾಡಿಕೊಂಡಿರೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಆಮೇಲೆ ಅದಲ್ಲಯ್ಯ, ದೇವರು ಬಿಟ್ಟು ಬಿಡ್ರಿ. ದೇವರು ಯಾವಾಗ ಯಾರಿಗೆ ಹೆಂಗೆ ಮಾತಾಡಿಸ್ಬೇಕು ದೇವ್ರು ಏನು ಮಾಡ್ತಾನೆ, ಹಂಗೆ ಮಾತಾಡಿಸುವಂಥ ದೇವರಾಗಿರ್ತಾನೆ. ಆಮೇಲೆ ಅಲ್ಲಲ್ಲಿ ಅದಕ್ಕೆ ಹೇಳ್ತಾ ಇದ್ದಾನೆ, ನಾನು ನಿನಗೋಸ್ಕರ ನಿನ್ನ ಶತ್ರುಗಳ ಹತ್ರ ನಾನು ಮೊಯ್ ತೀರಿಸುತ್ತೇನೆ. ಆಮೇಲೆ ನನ್ನ ಶತ್ರುವನ್ನು ನೋಡಿಕೊಳ್ಳೋದು ಯಾರು? ನನ್ನ ದೇವರು. ಆಮೇಲೆ ಅಲ್ಲಲ್ಲೂ ಅವರಿಗಾಗಿ ನಾವು ಪ್ರಾರ್ಥನೆ ಮಾಡಿದರೆ ಸಾಕು, ದೇವರು ನನಗೋಸ್ಕರ ಅಲ್ಲಿಗೆ ಏನು ಮಾಡ್ತಾನೆ, ವ್ಯಾಜ್ಯ ಮಾಡುವಂಥ ದೇವರಾಗಿದ್ದಾನೆ. ಅಲ್ಲೆಲೂಯ್ಯ. ಕೊನೆಯದಾಗಿ ಒಂದು ವಚನವನ್ನು ಓದಿಕೊಳ್ಳೋಣ. ಯೆರೆಮೀಯನ ಪುಸ್ತಕ 50ನೇ ಅಧ್ಯಾಯ 28ನೇ ವಚನ. ಯೆರೆಮೀಯನ ಪುಸ್ತಕ 50ನೇ ಅಧ್ಯಾಯ 28ನೇ ವಚನ. ಅವರು ಚೀಯೋನಿನಲ್ಲಿ ನಮ್ಮ ದೇವರಾದ ಕರ್ತನ ಪ್ರತಿದಂಡನೆಯನ್ನು, ಆತನ ಆಳದ ಪ್ರತಿದಂಡನೆಯನ್ನು ತಿಳಿಸುತ್ತಾ ಬಾಬಿಲಿನ ದೇಶದಿಂದ ತಪ್ಪಿಸಿಕೊಂಡು ಓಡಿ ಹೋಗುವರು. ಬಾಬಿಲಿಗೆ ವಿರುದ್ಧವಾಗಿ ಬೆಳಿನವರನ್ನು ಒಟ್ಟಾಗಿ ಕರೆಯಿರಿ, ಬಿಲ್ಲು ಬೋಗಿಸುವವರೆಲ್ಲ ಅದಕ್ಕೆ ವಿರುದ್ಧವಾಗಿ ಹಿತ್ತಲು ದಂಡ ಹಾಕುತ್ತೀರಿ, ಅದರಲ್ಲಿ ಯಾವನು ತಪ್ಪಿಸಿಕೊಳ್ಳಲಾರದಿರಲಿ. ಬೇರೆ ಟ್ರಾನ್ಸ್ಲೇಷನ್ ಇದೆಯಾ? ಬಾಬಿಲೋನಿನಿಂದ ತಪ್ಪಿಸಿಕೊಂಡು ಓಡಿ ಹೋಗುವವರ ಶಬ್ದ, ನಮ್ಮ ದೇವರಾದ ಯೆಹೋವನು ತನ್ನ ಆಲಯವನ್ನು ನಾಶ ಮಾಡಿದವರಿಗೆ, ತನ್ನ ಆಲಯವನ್ನು ನಾಶ ಮಾಡಿದವರಿಗೆ ಮೊಯ್ಯಿ ತೀರಿಸಿದ್ದಾನೆ. ತನ್ನ ಆಲಯವನ್ನು ನಾಶ ಮಾಡಿದವನಿಗೆ ದೇವರು ಏನ್ ಮಾಡಿದ್ದಾನೆ? ಮೊಯ್ಯಿ ತೀರಿಸಿದ್ದಾನೆ. ಆಲಯ ವಿರೋಧವಾಗಿ ಅವನ ಎದ್ದು ಬರ್ತಾ ಇದ್ದಾನಂದ್ರೆ ದೇವರನ್ನು ಮೊಯ್ಯಿ ತೀರಿಸುತ್ತಾನೆ. ದೇವರ ಸಭೆಗೆ ವಿರೋಧವಾಗಿ ಅವನ ಹೇಳ್ತಾ ಇದ್ದಾನಂದ್ರೆ ದೇವರನ್ನು ಮೊಯ್ಯಿ ತೀರಿಸುವಂತವನಾಗಿರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ಲ ಪ್ರಿಯರೇ? ದೇವರ ಆಲಯವಾಗಿರುವಂತ ನಮಗೆ ವಿರೋಧವಾಗಿ ಅವನದು ಹೇಳ್ತಾ ಇದ್ದಾನಂದ್ರೆ ದೇವರು ಅವನಿಗೆ ಏನ್ ಮಾಡ್ತಾನಂತೆ? ಮೊಯ್ಯಿ ತೀರಿಸುವಂತವನಾಗಿರ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ನಾವೇನ್ ಮಾಡಬೇಡ್ರಿ, ಅವರು ನಾಶವಾಗಿ ಹೋಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದು ಬೇಡ. ಅವ್ರ ರಕ್ಷಣೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ದೇವರ ಚಿತ್ತದಲ್ಲಿ ಏನಿದೆಯೋ ದೇವರು ಅದನ್ನು ನಡೆಸುತ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ತನ್ನ ಆಲಯಕ್ಕೋಸ್ಕರ ದೇವರು ಮೊಯ್ಯಿ ತೀರಿಸುತ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ನಿಜವಾಗಲೂ ಪ್ರಿಯರೇ, ದೇವರ ಮಕ್ಕಳಾಗಿರೋದು ನಾವುಗಳು ರೋಮಪುರ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನದಲ್ಲಿ ನೋಡುವ ಪ್ರಕಾರವಾಗಿ ಕೆಟ್ಟತನವನ್ನ ಒಳ್ಳೆತನದಿಂದ ಜಯಿಸೋಣ. ಆಮೇಲೆ ಕೆಟ್ಟತನವನ್ನ ಒಳ್ಳೆತನದಿಂದ ಜಯಿಸೋಣ. ಅರ್ಥ ಆಯ್ತಲ್ಲ? ಇನ್ನು ಸಾರಿ ಹೇಳಿ, ಕೆಟ್ಟತನವನ್ನ ಒಳ್ಳೆತನದಿಂದ ಜಯಿಸೋಣ. ಆಮೇಲೆ ಅಲ್ಲೆಲೂಯ್ಯ. ಕೆಟ್ಟತನದಲ್ಲಿ ಗೆಲ್ಸಕ್ ಹೋಗ್ಬೇಡ್ರಿ. ಕೆಟ್ಟತನವನ್ನ ನಮ್ಮ ಒಳ್ಳೆತನದಿಂದ ನಾವೇನ್ ಮಾಡೋಣ? ಜಯಿಸೋಣ. ಅಲ್ಲೆಲೂಯ್ಯ. ಸೊ ಇದು 2 ಕಾರ್ಯಗಳು ಯಾರಿಗೆ ಸಂಬಂಧಪಟ್ಟಿರೋದು? ದೇವರಿಗೆ ಸಂಬಂಧಪಟ್ಟಿರೋದು. ದೇವರಿಗೆ ನಾವು ಸರಿಯಾಗಿ ದಶಮಾಂಶವನ್ನು ಕೊಡುವಾಗ ದೇವರು ಸರಿಯಾಗಿ ನನಗೆ ಆಶೀರ್ವಾದ ಕೊಡ್ತಾನೆ. ದೇವರಿಗೆ ಸರಿಯಾಗಿ ನಾನು ಒಪ್ಪಿಸಿ ಕೊಡುವಾಗ ದೇವರು ನನಗೋಸ್ಕರ ಮೊಯ್ಯಿ ತೀರಿಸುವಂತವನಾಗಿರ್ತಾನೆ. 2 ಕಾರ್ಯಗಳು ದೇವರಿಗೆ ಸಂಬಂಧಪಟ್ಟಿರೋದು. ಇದರಲ್ಲಿ ನಾವು ಮೋಸ ಮಾಡಬಾರದು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಪಕ್ಕದಲ್ಲಿದ್ದವ್ರು ಕೈ ಕೊಟ್ಟು ಹೇಳ್ರಿ, ದಶಮಾಂಶ ದೇವರಿಗೆ ಸಂಬಂಧಪಟ್ಟಿರೋದು, ಮೊಯ್ಯಿ ತೀರಿಸುವಂಥದ್ದು ದೇವರಿಗೆ ಸಂಬಂಧಪಟ್ಟಿರೋದು. ಕೆಟ್ಟತನವನ್ನ ಒಳ್ಳೆತನದಿಂದ ಜಯಿಸೋಣ. ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ. ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರ ಮಾಡುವಂಥ ದೇವರು. ದೇವರೇ, ಈಗಾಗಲೇ ಕೇಳಿದ ವಾಕ್ಯದ ಪ್ರಕಾರವಾಗಿ ದೇವರೇ, ನಾವು ಸರಿಯಾದ ಸಮಯಕ್ಕೆ ಬರುವಂತೆ, ಅಪ್ಪ ಕರ್ತನೆ, ಸತ್ಯವಾಕ್ಯದ ಕರ್ತನೆ ಅಧ್ಯಾಯವನ್ನು ಸರಿಯಾಗಿ ತಗೊಂಡು ಬರುವಂತೆ, ಅದನ್ನು ನೋಟ್ ಮಾಡಲಿ ಬೇಕಾಗಿರುವಂಥ ಪುಸ್ತಕಗಳನ್ನು ತರುವಂತೆ, ಅದಕ್ಕೆ ಬೇಕಾಗಿರುವಂಥ ಪೆನ್ನುಗಳನ್ನು ತರುವಂತೆ, ಅಪ್ಪ ಬರುವಂಥ ದಿನಮಾನಗಳಲ್ಲಿ ನಿನಗಾಗಿ ಕಾಣಿಕೆಗಳನ್ನು ತಗೊಂಡು ಬರುವಂತೆ, ಈ ಶಿಸ್ತುವನ್ನು ನಾವು ಫಾಲೋ ಮಾಡುವಂತೆ ದೇವರೇ ನಿನ್ನ ಕೃಪೆಯನ್ನು ಕೊಡು. ಅದು ಮಾತ್ರವಿಲ್ಲದೆ ದಶಮಾಂಶ ನಿನಗೆ ಸಂಬಂಧಪಟ್ಟಿರೋದು, ಮೊಯ್ಯಿ ತೀರಿಸುವಂಥದ್ದು ನಿನಗೆ ಸಂಬಂಧಪಟ್ಟಿರೋದು ಸ್ವಾಮಿ. ಆದ ಕಾರಣ ಈ ವಿಷಯಗಳಲ್ಲಿ ಅಪ್ಪ ನಾವು ನಿಮಗೆ ಮೋಸ ಮಾಡದ ಹಾಗೆ, ನಾವು ನಿಮಗೆ ಕರ್ತನೆ ಅಪ್ಪ ಬೇಸರಗೊಳ್ಳದ ಹಾಗೆ ನಾವು ಜೀವಿಸಲಿಕ್ಕೆ ದೇವರಿಗೆ ಕೃಪೆ ಕೊಡು ಸ್ವಾಮಿ. ಕರ್ತನೆ, ನಾವು ಸರಿಯಾಗಿ ನಿನ್ನಲ್ಲಿ ನಡೆದುಕೊಳ್ಳೋದಾದರೆ ನೀವು ಸರಿಯಾಗಿ ನಮಗೆ ಕೊಡುವಂಥ ದೇವರಾಗಿದ್ದೀವಿ. ಎಲ್ಲ ವಿಷಯದಲ್ಲಿ ನಾವು ತಗ್ಗಿಸ್ತೇವೆ, ನೀನು ಹೆಚ್ಚಿಸು. ಪ್ರಾರ್ಥನೆ ಕೇಳಿದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್. God bless you. Praise the Lord.